ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಇಂದು ಕ್ರಿಯೇಟಿವ್ ರೀಸನಿಂಗ್ ಅಲ್ಲಿ ರ್ಯಾಂಕಿಂಗ್ ಟೆಸ್ಟ್ ಅನ್ನು ಕುರಿತು ಡಿಸ್ಕಷನ್ ಮಾಡೋಣ. ಇಲ್ಲಿ ಬೇಸಿಕ್ ಇಂದ ಪ್ರತಿಯೊಂದು ಟಾಪಿಕ್ ಮೇಲೆ ಬರತಕ್ಕಂತ ವೆರೈಟಿ ಆಫ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡ್ತಾ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಬಂದಿರತಕ್ಕಂತ ಕ್ವಶನ್ ಗಳನ್ನ ಪಾರ್ಟ್ 2 ದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಈಗ ಪಾರ್ಟ್ 1 ದಲ್ಲಿ ರ್ಯಾಂಕಿಂಗ್ ಟೆಸ್ಟ್ ಅಲ್ಲಿ ಬರುವಂತ ಕ್ವಶನ್ ಗಳು ಯಾವ ತರ ಇರ್ತವೆ ಅನ್ನೋದನ್ನ ನೋಡೋಣ. ಇದು ರೈಲ್ವೆ, SSC, ಬ್ಯಾಂಕಿಂಗ್ ಹಾಗೂ BEd ನೇಮಕಾತಿ ಮತ್ತು ಇತರ ಎಲ್ಲ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಟಾಪಿಕ್ ಆಗಿದೆ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಬೇಸಿಕ್ ಕಾನ್ಸೆಪ್ಟ್ ನೋಡಿ. 56 ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ಆದಿತ್ಯನು ಎಡದಿಂದ 29ನೇ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಆ ಸಾಲಿನಲ್ಲಿರುವ ಒಟ್ಟು ಜನರೆಷ್ಟು? ನೋಡ್ರಿ, ಇಲ್ಲಿ ಕ್ವಶನ್ ಏನಂತಂದ್ರೆ ಟೋಟಲ್ ಅಲ್ಲಿ ಇರ್ತಕ್ಕಂತ ಜನರ ಸಂಖ್ಯೆ ಎಷ್ಟದ ನೋಡ್ರಿ. 56 ಜನರ ಒಂದು ಸಾಲಿನಲ್ಲಿ ಟೋಟಲ್ ಮೆಂಬರ್ಸ್ ಎಷ್ಟದಾರ? ಇಲ್ಲಿ 56 ಅದಾರ. ಆದಿತ್ಯನು ಎಡದಿಂದ 29ನೇ ಸ್ಥಾನದಲ್ಲಿದ್ದಾನೆ. ಲೆಫ್ಟ್ ನಿಂದ ಆದಿತ್ಯನ ಪ್ಲೇಸ್ ಎಷ್ಟದ? 29 ಅದ. ಹಾಗಾದ್ರೆ ಬಲದಿಂದ ಅವನ ಸ್ಥಾನ ಎಷ್ಟು? ಸೊ ಇಲ್ಲಿ ನಾವು ಇಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತಂದ್ರೆ ಟೋಟಲ್ ಸ್ಟ್ರೆಂತ್ ಏನಾಗಿದೆ? 56 ಇದೆ. ಲೆಫ್ಟ್ ನಿಂದ 29 ಅಂದ್ರೆ ರೈಟ್ ನಿಂದ ಒಂದು ರ್ಯಾಂಕ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಟೋಟಲ್ ಸ್ಟ್ರೆಂತ್ ಒಳಗ ಒಂದ್ ಕಡೆಯಿಂದ ರ್ಯಾಂಕ್ ಕೊಟ್ಟು ಇನ್ನೊಂದ್ ಕಡೆಯಿಂದ ಇವಂದೇ ರ್ಯಾಂಕ್ ಕೇಳ್ಯಾರ ಅವ್ರು. ಆದಿತ್ಯನ ರ್ಯಾಂಕ್ನೇ ಕೇಳಿದ್ದಾರೆ ಅಂತಂದ್ರೆ ಟೋಟಲ್ ಒಳಗ 29 ಲೆಸ್ ಮಾಡ್ರಿ, ರೈಟ್ ರೀ. ಸೊ ಎಷ್ಟು ಉಳಿತಿ ಇಲ್ಲಿ? 27. ಸೊ 27 ರಿಮೈನಿಂಗ್ ಮೆಂಬರ್ಸ್ 27 ಅದಾರ. ಬಟ್ ಹೊಳ್ಳಿ ಇವನೊಬ್ಬನ ಕೂಡಿಸ್ಬೇಕು ಅಂತಂದ್ರೆ +1 ಮಾಡ್ಬೇಕು ನಾವು. +1 ಯಾಕೆ ಮಾಡ್ಬೇಕು ನೋಡ್ರಿ. 28th ಪೊಸಿಷನ್ ಫ್ರಮ್ ರೈಟ್ ಹ್ಯಾಂಡ್ ಅಂತ ನಂಗೆ ಟೋಟಲ್ ಸ್ಟ್ರೆಂತ್ 56 ಅದ. ಲೆಫ್ಟ್ ಹ್ಯಾಂಡ್ ಇಂದ 29th ಪೊಸಿಷನ್ ಒಳಗೆ ಅದಾನಂತಂದ್ರೆ ಇವನ್ ಬಿಟ್ಟು ಈ ಕಡೆ ಇನ್ನೂ 8 ಜನ ಅದಾರ ಅಂದಂಗಾಯ್ತು. 27 ಮೆಂಬರ್ಸ್ ಅದಾರ. ನಾವು ಕೇಳಿದ ಕ್ವಶನ್ ಏನಂದ್ರೆ ವಾಟ್ ಈಸ್ ದ ಪೊಸಿಷನ್ ಆಫ್ ಆದಿತ್ಯ ಫ್ರಮ್ ರೈಟ್ ಹ್ಯಾಂಡ್? ರೈಟ್ ಹ್ಯಾಂಡ್ ಇಂದ ಆದಿತ್ಯನ ಸ್ಥಾನ ಎಷ್ಟು ಅಂತಂದ್ರೆ ರಿಮೈನಿಂಗ್ ಮೆಂಬರ್ಸ್ +1 ಮಾಡ್ತಕ್ಕಂಥ ಟ್ರಿಕ್ಸ್ಗೆ ಈ ಕ್ವಶನ್ ಅಪ್ಲೈ ಆಗ್ತದೆ. ಯಾವಾಗ +1 ಮಾಡ್ಬೇಕು? ಟೋಟಲ್ ಸ್ಟ್ರೆಂತ್ ಕೊಟ್ಟು ಒಂದ್ ಕಡೆಯಿಂದ ರ್ಯಾಂಕ್ ಕೊಟ್ಟು ಇನ್ನೊಂದ್ ಕಡೆಯಿಂದ ರ್ಯಾಂಕ್ ಕೇಳಿದ್ರು ಅಂದ್ರೆ ಅವಾಗ ನಾವು +1 ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಬೇಕು. ಸೆಕೆಂಡ್ ಕಾನ್ಸೆಪ್ಟ್ ಏನದ ನೋಡ್ರಿ. 48 ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಗೋಪಾಲ್ನು ಮೇಲಿನಿಂದ 18ನೇ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಕೊನೆಯಿಂದ ಅವನ ಸ್ಥಾನ ಎಷ್ಟು? ಸೇಮ್ ಕ್ವಶನ್ ಇದೆ. ಟೋಟಲಿ ಲಿಸ್ಟ್ ಎಷ್ಟಿದೆ? 48 ಮೆಂಬರ್ಸ್ ಲಿಸ್ಟ್ ಇದೆ. ಟಾಪ್ ಇಂದ ಎಷ್ಟದನ್ರಿ? 18ನೇ ರ್ಯಾಂಕ್ ನಲ್ಲಿ ಇದ್ದಾನೆ ಗೋಪಾಲ್. ಹಾಗಾದ್ರೆ ಕೊನೆಯಿಂದ ಅವನ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಯಾರ್ದು? ಗೋಪಾಲನ್ ರ್ಯಾಂಕ್ ಕೇಳ್ಯಾರ ಅಂತಂದ್ರೆ ಟೋಟಲ್ ಸ್ಟ್ರೆಂತ್ ಎಷ್ಟದ? 48 ಅದ. -18 ಮಾಡ್ರಿ, ಎಷ್ಟು ಉಳಿತು? 30 ಉಳಿತು. ಅಂದ್ರೆ ಇವನ್ ಕೆಳಗೆ ಇನ್ನು 30 ಮೆಂಬರ್ಸ್ ಅದಾರ ಇಲ್ಲಿ. ಸೊ ಇವನ್ ಬಿಟ್ಟು ಕೆಳಗೆ 30 ಮೆಂಬರ್ಸ್ ಅದಾರ ಅಂದ್ರೆ ಮತ್ತೆ ಇವನೊಬ್ಬನ ಹಿಡಿಬೇಕಲ್ಲ ನಾವಲ್ಲಿ, ಗೋಪಾಲನ್ ಒಬ್ಬನ್ನ. ಸೊ ದೇರ್ ಫಾರ್ +1 ಸೇಮ್ ಟ್ರಿಕ್ಸ್ ಅದ. ಸೊ 31st ಪೊಸಿಷನ್ ಫ್ರಮ್ ಬಾಟಮ್, ಕೆಳಗಿನಿಂದ ಅವನ ಸ್ಥಾನ ಎಷ್ಟು ಅಂದಂಗಾಯ್ತು? 31th ಪೊಸಿಷನ್ ಒಳಗೆ ಐತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇದೇ ತರ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗೋಣ. ಕಾರ್ ಪಾರ್ಕಿಂಗ್ ಒಂದರಲ್ಲಿ ನ್ಯಾನೋ ಕಾರು ಎಡದಿಂದ 18ನೇ ಸ್ಥಾನದಲ್ಲಿದೆ, ಬಲದಿಂದ 16ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಆ ಸಾಲಿನಲ್ಲಿರುವ ಒಟ್ಟು ಕಾರುಗಳೆಷ್ಟು? ಇನ್ನೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದು, ರೈಟ್ ರೀ. ಟೋಟಲ್ ನೋಡ್ರಿ, ಒಂದು ಕಾರ್ ಪಾರ್ಕಿಂಗ್ ನಲ್ಲಿ ನ್ಯಾನೋ ಕಾರು ಎಡದಿಂದ, ಲೆಫ್ಟ್ ಅಂದ್ರೆ ನಮ್ದೇ ಲೆಫ್ಟ್ ಆಗಿರ್ತದೆ, ರೈಟ್ ಅಂದ್ರೆ ನಮ್ದೇ ರೈಟ್ ಆಗಿರ್ತದೆ. ಇಲ್ಲಿ ನ್ಯಾನೋ ಕಾರ್ ಅದು ಲೆಫ್ಟ್ ನಿಂದ ಎಷ್ಟದ್ರಿ ರ್ಯಾಂಕ್ ಅದರದು? 18ನೇ ಸ್ಥಾನದಲ್ಲಿದೆ. ಆಮೇಲೆ ಬಲದಿಂದ ಎಷ್ಟದ್ರಿ? 16ನೇ ಸ್ಥಾನದಲ್ಲಿದೆ. ಎಡದಿಂದ 18ನೇ ಸ್ಥಾನದೊಳಗದ, ಬಲದಿಂದ 16ನೇ ಸ್ಥಾನದೊಳಗದ. ಅಂದ್ರೆ ಈ ಪ್ಲೇಸ್ ಎಷ್ಟು ಸಲ ಕೌಂಟ್ ಆಯ್ತು? ಇದು 2 ಟೈಮ್ಸ್ ಕೌಂಟ್ ಆಯ್ತು. ಈಗ ನಾವು ಟೋಟಲ್ ಸ್ಟ್ರೆಂತ್ ಬೇಕಂದ್ರೆ ಇದನ್ನ ಪೂರ್ತಿ 2 ರ್ಯಾಂಕ್ ಅನ್ನ ಆಡ್ ಮಾಡಿದೀವಿ ಅಂದ್ರೆ ನ್ಯಾನೋ ಕಾರನ್ನ ಲೆಫ್ಟ್ ಹ್ಯಾಂಡ್ ಇಂದು ಕೌಂಟ್ ಮಾಡ್ದಂಗ ಆಯ್ತು, ರೈಟ್ ಹ್ಯಾಂಡ್ ಇಂದು ಕೌಂಟ್ ಮಾಡ್ದಂಗ ಆಯ್ತು. ಈಗ ಇವೆರಡು ಆಡ್ ಮಾಡಿದೀವಿ ಅಂದ್ರೆ ಎಷ್ಟಾಗ್ತದೆ ನೋಡ್ರಿ? 18 + 16 34 ಆಗ್ತದೆ. ಒಟ್ಟು ಕಾರುಗಳು 34 ಅಲ್ಲ, ಇದನ್ನ 2 ಟೈಮ್ಸ್ ಕೌಂಟ್ ಮಾಡೀವಿ. ಟೋಟಲ್ ಎಣಿಸುವಾಗ ಇದನ್ನ ಒಂದೇ ಸಲ ಕೌಂಟ್ ಮಾಡ್ಬೇಕು. ಅದಕ್ಕೆ 2 ಟೈಮ್ಸ್ ಕೌಂಟ್ ಮಾಡಿದ್ದು ಒಂದು ಬಿಡಬೇಕು. ಎಷ್ಟೈತ್ರಿ ಇಲ್ಲಿ? 33 ಕಾರ್ಸ್ ಆರ್ ಇನ್ ದಟ್ ರೋ. ಆ ಲೈನ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಕಾರುಗಳ ಎಷ್ಟದ ಒಂದಂಗಾಯ್ತು? 33 ಕಾರುಗಳಿದಾವೆ. ಇದು ಒಂದು ಪ್ರೀವಿಯಸ್ ಇಯರ್ LIC ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅಂತ ಹೇಳ್ಬೋದು. ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡ್ರಿ. ಏನ್ ಕೇಳಿದಾರೆ? 52 ಜನರ ಒಂದು ಸಾಲಿನಲ್ಲಿ ಕುಮಾರನು ಬಲದಿಂದ 24ನೇ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಎಡದಿಂದ ಅವನ ಸ್ಥಾನ ಎಷ್ಟು? ನೋಡ್ರಿ, ಟೋಟಲ್ ಸ್ಟ್ರೆಂತ್ ಎಷ್ಟದ? ಇಲ್ಲಿ
52 ಇದೆ. ಲೆಫ್ಟ್ ಹ್ಯಾಂಡ್ ಇಂದ ಒಂದು ರ್ಯಾಂಕ್ ಎಷ್ಟಿದೆ ರೀ? 24ನೇ ಸ್ಥಾನದಲ್ಲಿ ಅದಾನ ಈಗ ಅವ, ರೈಟ್ ರೀ. ಹಾಗಾದ್ರೆ ಬಲದಿಂದ ಅವನ ಸ್ಥಾನ ಎಷ್ಟು? ಸೊ ಟೋಟಲ್ ಸ್ಟ್ರೆಂತ್ ಎಷ್ಟದ? 52 ಅದ. ಒಂದ್ ಕಡೆಯಿಂದ ರ್ಯಾಂಕ್ ಕೊಟ್ಟಾರ 24 ಲೆಸ್ ಮಾಡಿ. ಸೊ ಎಷ್ಟಾಯ್ತು ನೋಡ್ರಿ? 24 ಲೆಸ್ ಮಾಡಿದ್ರೆ 28 ಆಯ್ತು. 28 ಅಂದ್ರೆ ಇವನ್ ಬಿಟ್ಟು ಈ ಕಡೆ ಇನ್ನೂ ಎಷ್ಟು ಬಂದಿದಾರೆ ಅನ್ನಂಗ ಆಯ್ತು. 28 ಮೆಂಬರ್ಸ್ ಅದಾರೆ. ನಮಗೇನ್ ಬೇಕಾಗಂದ್ರೆ 28 ಪ್ಲಸ್ ಇದೊಂದು ಹಿಡಿಬೇಕು. 28 ಪ್ಲಸ್ ಒಂದು ಹಿಡಿದ್ವಿ ಅಂದ್ರೆ ಎಷ್ಟಾಯ್ತು ನೋಡ್ರಿ? 29th ಪೊಸಿಷನ್ ಫ್ರಮ್ ರೈಟ್ ಹ್ಯಾಂಡ್. ಹಾಗಾದ್ರೆ ಅವನ ಸ್ಥಾನ ನೋಡ್ರಿ, ಬಲದಿಂದ 24ನೇ ಸ್ಥಾನದಲ್ಲಿ ಅದಾನಂದ್ರೆ ಎಡದಿಂದ ಅವನ ಸ್ಥಾನ ಎಷ್ಟು ಅಂದಂಗಾಯ್ತು? 29ನೇ ಸ್ಥಾನದಲ್ಲಿ ಇದ್ದಾನೆ. ಸೊ ಲೆಫ್ಟ್ ಕೇಳಿದ್ರೆ ರೈಟ್ ಹೇಳ್ಬೇಕು, ರೈಟ್ ಕೇಳಿದ್ರೆ ಲೆಫ್ಟ್ ಹೇಳ್ಬೇಕು, ರೈಟ್ ರೀ. ಇದು ಈಗ 24 ಅಂತ ಕೊಟ್ಟಾರೆ. ಈಗ 28 ಮೆಂಬರ್ಸ್ ಅದಾರೆ ಇಲ್ಲಿ. 28 ಪ್ಲಸ್ ಇದನ್ನೊಂದು ಆಡ್ ಮಾಡಿದ್ವಿ ಅಂತಂದ್ರೆ 29th ಪೊಸಿಷನ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 53 ವಿದ್ಯಾರ್ಥಿಗಳಿರೋ ಒಂದು ತರಗತಿಯಲ್ಲಿ ಅನಿತಾ 9ನೇ ರ್ಯಾಂಕಿನಲ್ಲಿದ್ದಾಳೆ. ಹಾಗಾದ್ರೆ ಕೊನೆಯಿಂದ ಅವಳ ರ್ಯಾಂಕ್ ಎಷ್ಟು? ಇದು ಸೇಮ್ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥ ಕ್ವಶನ್. ಇದು ಒಂದು ತರಗತಿಯಲ್ಲಿ ಎಷ್ಟಿದ್ದಾರೆ ಒಟ್ಟು ವಿದ್ಯಾರ್ಥಿಗಳು? 53 ಸ್ಟೂಡೆಂಟ್ಸ್ ಅದಾರೆ. ಅನಿತಾಳ ರ್ಯಾಂಕ್ ಟಾಪ್ ಇಂದ ಎಷ್ಟಿದ್ದಾರೆ? 9ನೇ ರ್ಯಾಂಕ್ನಲ್ಲಿ ಇದ್ದಾರೆ ಅನಿತಾ ರ್ಯಾಂಕ್. ಹಾಗಾದ್ರೆ ಕೊನೆಯಿಂದ ಅವಳ ಸ್ಥಾನ ಎಷ್ಟು ಅಂತಂದ್ರೆ ಟೋಟಲ್ 53 ಅದ. 53 ಮೈನಸ್ 9 ಅಂತ ಮಾಡ್ರಿ. 53 ಮೈನಸ್ 9 ಅಂತಂದ್ರೆ ಎಷ್ಟಾಯ್ತ್ರಿ? ಇದು 44. 44 ಆಯ್ತು. ಈಗ 44 ಅಂದ್ರೆ ರಿಮೈನಿಂಗ್ ಮೆಂಬರ್ಸ್ ಎಷ್ಟು ಅದಾರ ಅಂದಂಗಾಯ್ತು? ಇವ್ರು ಕೆಳಗೆ ಅನಿತಾನ್ ಕೆಳಗಿಲ್ಲಿ ಅನಿತಾನ್ ಕೆಳಗೆ ಇನ್ನೂ 44 ಮೆಂಬರ್ಸ್ ಅದಾರ. 44 ಮೆಂಬರ್ಸ್ ಅದಾರ ಅಂತಂದ್ರೆ ನಮಗೇನ್ ಬೇಕಾಗಿ ರಿಪೀಟ್ ಮತ್ತ ಅನಿತಾಂದೇ ಪ್ಲೇಸ್ ಬೇಕಾಗಿದೆ ಇಲ್ಲಿ. ಸೊ ದೇರ್ ಫೋರ್ 44 ಪ್ಲಸ್ ಇದೊಂದು ಪ್ಲೇಸ್ ನಾವು ಆಡ್ ಮಾಡ್ತೀವಿ. ಸೊ ಎಷ್ಟಾಯ್ತು ನೋಡ್ರಿ? 45 ಅಂದ್ರೆ 45ನೇ ಸ್ಥಾನದಲ್ಲಿ ಇದ್ದಾಳೆ. ಆಪ್ಷನ್ ಎ ನಿಮ್ದು ರೈಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಾವು ನೋಡ್ತಾ ಹೋಗೋಣ. ಸರ್ಕಾರಿ ಪ್ರೌಢಶಾಲೆ ಬಿಜಾಪುರದಿಂದ ಪ್ರವಾಸಕ್ಕೆ ಹೊರಟ 44 ಹುಡುಗರು 24 ಹುಡುಗಿಯರ ಒಂದು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ನೋಡ್ರಿ, ಟೋಟಲ್ ಹುಡುಗರ ಸಂಖ್ಯೆ ಎಷ್ಟದ ರೀ? ಬಾಯ್ಸ್ ಅಲ್ಲಿ 44 ಇದೆ, ಬಾಯ್ಸ್ ಇದ್ದಾರೆ. 24 ಇದ್ದಾರೆ, ಗರ್ಲ್ಸ್ ಇದ್ದಾರೆ. ಹುಡುಗಿಯರ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಅದರಲ್ಲಿ 1/4 ಹುಡುಗರು ಮತ್ತು ಹುಡುಗಿಯರು ಅನರ್ಹರಾಗಿದ್ದಾರೆ. ಅನರ್ಹರಾಗಿದ್ದಾರೆ ಅಂದ್ರೆ ಲಿಸ್ಟ್ ಮೊದಲು ರೆಡಿ ಮಾಡಿ ವಿಷ್ಣು. ಬಾಯ್ಸ್ ಎಷ್ಟಿದ್ದಾರೆ? 44 ಇದ್ದಾರೆ. ಗರ್ಲ್ಸ್ ಎಷ್ಟಿದ್ದಾರೆ? 24 ಇದ್ದಾರೆ. ಅದರಲ್ಲಿ 1/4 ಹುಡುಗರು ಮತ್ತು ಹುಡುಗಿಯರು ಅನರ್ಹರಾಗಿದ್ದಾರೆ. 44 ಒಳಗೆ 1/4 ಅಂದ್ರೆ ಎಷ್ಟಾಯ್ತು ಹೇಳ್ರಿ? 11 ಮೆಂಬರ್ಸ್. ಇದ್ರೊಳಗ 6 ಮೆಂಬರ್ಸ್. ಇದು ಮೈನಸ್ ಮಾಡಿಬಿಡ್ರಿ. ಎರಡು ಮೈನಸ್ ಮಾಡಿದ್ವಿ ಅಂದ್ರೆ ಇದ್ರಾಗ 33 ಮೆಂಬರ್ಸ್ ಅದಾರ. ಇದ್ರಾಗ ಎಷ್ಟು ಇದಾರೆ ಅಂದಂಗಾಯ್ತು? 18 ಮೆಂಬರ್ಸ್ ಅದಾರ. ಟೋಟಲ್ ಇಲ್ಲಿ ಪ್ರವಾಸಕ್ಕೆ ಎಲಿಜಿಬಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ ಅಂದ್ರೆ 51 ಅದ, ರೈಟ್ ರೀ. ಹೊಸ ಪಟ್ಟಿಯಲ್ಲಿ ರಾಜೇಶನು 16ನೇ ರ್ಯಾಂಕಿನಲ್ಲಿದ್ದಾನೆ. ಹಾಗಾದ್ರೆ ಕೊನೆಯಿಂದ ಅವನ ಸ್ಥಾನವೆಷ್ಟು? ನೋಡ್ರಿ, ಮೊದಲು ಸೆಲೆಕ್ಟ್ ಆಗಿರ್ತಕ್ಕಂಥ ಹುಡುಗರು ಎಷ್ಟು? 44. ಗರ್ಲ್ಸ್ ಎಷ್ಟು? 24. ಇದ್ರಾಗ 1/4 ಇವರು 1/4 ಹುಡುಗರು ಏನಾಗ್ಯಾರೆ? ಅನರ್ಹರಾಗ್ಯಾರೆ. ಇದರಲ್ಲಿ 1/4 ಹುಡುಗಿಯರು ಅನರ್ಹರಾಗಿದ್ದಾರೆ ಅಂತಂದ್ರೆ 24 1/4 ಅಂದ್ರೆ ಎಷ್ಟು? 6 ಆಯ್ತು. 44 1/4 ಅಂದ್ರೆ ಎಷ್ಟು? 11 ಆಯ್ತು. ಅಂದ್ರೆ ಟೋಟಲ್ ಉಳಿದಿರ್ತಕ್ಕಂಥ ಬಾಯ್ಸ್ 33, ಗರ್ಲ್ಸ್ 18. ಎರಡೂ ಸೇರಿದ್ರೆ 51 ಒಟ್ಟು ಎಲಿಜಿಬಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಔಟ್ ಆಫ್ 51 ಒಳಗ ಇವನ್ ರ್ಯಾಂಕ್ ಎಷ್ಟು ಅದ ರೀ? 16 ಅದು. ಮೈನಸ್ ಟೋಟಲ್ ಒಳಗೆ 16 ಲೆಸ್ ಮಾಡ್ರಿ. ಸೊ 11 6 ಹೋದ್ರೆ 5 ಉಳಿತು. ಕೈಲಾಬತ್ 1 2 ತೆಗಿರಿ, ದೆನ್ 35 ಆಯ್ತು. ಅಂದ್ರೆ ರಿಮೈನಿಂಗ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಎಷ್ಟು ಅದಾರ? 35 ಅದಾರ. ಇದಕ್ಕೆ ಪ್ಲಸ್ 1 ಮಾಡ್ಬೇಕಲ್ಲ. ಟೋಟಲ್ ಸ್ಟ್ರೆಂತ್ ಎಷ್ಟು ಅದ? ಒಂದ್ ಕಡೆಯಿಂದ ರ್ಯಾಂಕ್ ಕೊಟ್ಟು ಇನ್ನೊಂದ್ ಕಡೆಯಿಂದ ಅವಂದೇ ರ್ಯಾಂಕ್ ಕೇಳ್ಯಾರ ಅವರು. ಯಾರ್ದು? ರಾಜೇಶನ್ ರ್ಯಾಂಕ್ ಕೇಳ್ಯಾರ. ಕೊನೆಯಿಂದ ಅವನ ಸ್ಥಾನ ಎಷ್ಟು ಅಂದ್ರೆ 36th ರ್ಯಾಂಕ್ ಒಳಗೆ ಅದಾನ ಅಂತ ಹೇಳ್ಬೋದು. ಸೊ ಆನ್ಸರ್ ನಿಮ್ದೇನಾಯ್ತು? ಆಪ್ಷನ್ ಡಿ ರೈಟ್ ಆನ್ಸರ್ ಅಂತ ಹೇಳ್ಬೋದು ನಾವು. ಸೊ ಈಗ ಮತ್ತೆ ನಾವು ಇನ್ನೊಂದು ನೋಡೋಣ.
ಗ್ರಂಥಾಲಯದಲ್ಲಿ ಹಲವು ಪುಸ್ತಕಗಳನ್ನು ಜೋಡಿಸಲಾಗಿದೆ. ನೋಡ್ರಿ, ಒಂದು ಲೈಬ್ರರಿಲಿ ಒಂದಿಷ್ಟು ಪುಸ್ತಕಗಳನ್ನು ಜೋಡಿಸಲಾಗಿದೆ. ರಾಮಾಯಣ ಗ್ರಂಥವು ಎಡದಿಂದ 12ನೇ ಸ್ಥಾನದಲ್ಲಿದೆ. ಹಿಂಗೆ ಲೆಫ್ಟ್ ರೈಟ್ ಜೋಡಿಸಿದ್ದಾರೆ. ಈಗ ಅದನ್ನ ರಾಮಾಯಣ ಗ್ರಂಥವು ಎಡದಿಂದ ಎಷ್ಟದ್ರಿ? 26ನೇ ಸ್ಥಾನದಲ್ಲಿ ಅದ. ಪಂಚತಂತ್ರ ಬಲದಿಂದ ಎಷ್ಟದ? 18ನೇ ಸ್ಥಾನದಲ್ಲಿ ಐತಿ. ಇದು ಪಂಚತಂತ್ರ, ಈ ಕಡೆ ರಾಮಾಯಣ. ಆದ್ರೆ ಈ ಲೈನಲ್ಲಿ ಎಷ್ಟು ಪುಸ್ತಕಗಳದಾವ ಅಂತ ಏನು ಹೇಳಿಲ್ಲ ಅವರು. ಜಸ್ಟ್ ಬರೀ ಏನ್ ಹೇಳಕತ್ತಾರ ಈಗ ಇಲ್ಲಿ? ನೋಡ್ರಿ, ರಾಮಾಯಣ ಎಡದಿಂದ 26ನೇ ಸ್ಥಾನದಲ್ಲಿದೆ, ಬಲದಿಂದ ಪಂಚತಂತ್ರ 18ನೇ ಸ್ಥಾನದಲ್ಲಿದೆ. ಆದ್ರೆ ಇವೆರಡರ ಮಧ್ಯದಲ್ಲಿ ಪುಸ್ತಕಗಳು ಅದಾವೋ ಇಲ್ಲೋ ಅಂತ ಏನೂ ಕ್ಲಿಯರ್ ಆಗಿಲ್ಲ. ಈಗೇನ್ ಕೇಳ್ತಾರೆ ಕ್ವಶನ್ ಅಲ್ಲಿ? ಹಾಗಾದ್ರೆ ಗ್ರಂಥಾಲಯದಲ್ಲಿ ಆ ಸಾಲಿನಲ್ಲಿ ಜೋಡಿಸಲಾದ ಒಟ್ಟು ಪುಸ್ತಕಗಳೆಷ್ಟು? ಈ ದಂಡಿಯಿಂದ ಈ ದಂಡಿವರೆಗೆ ಎಷ್ಟು ಪುಸ್ತಕಗಳನ್ನ ಜೋಡಿಸಲಾಗಿದೆ? ಹೌ ಮೆನಿ ಬುಕ್ಸ್ ಆರ್ ಅರೇಂಜ್ಡ್ ಇನ್ ದಟ್ ಲೈನ್? ಸೊ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಬಹಳ ಸ್ಟೂಡೆಂಟ್ ಏನ್ ಮಾಡ್ತಾರ, 26 ಪ್ಲಸ್ 18 ಕೂಡಿಸಿಂದ 44 ಅಂತ ಹಾಕ್ಬಹುದು. ಅಲ್ಲಿ 44 ಅವ್ರ ಸಲುವಾಗಿ ಒಂದು ಆಪ್ಷನ್ ಇರ್ತದಲ್ಲಿ 44 ಅಂತ ಹೇಳಿ. ಆದ್ರೆ ಇವೆರಡು ಆಜು ಬಾಜುನೇ ಅದಾವೋ, ದೂರ ಅದಾವೋ, ಸಮೀಪ ಅದಾವೋ, ಇದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿಲ್ಲ. ಅಲ್ಲಿ ಮಿಡಲ್ ಎಷ್ಟು ಗ್ಯಾಪ್ ಅದಂತ ಕೊಟ್ಟಿಲ್ಲ ಅಂತಂದ್ರೆ ನಮಗ್ ಟೋಟಲ್ ಸ್ಟ್ರೆಂತ್ ಮಾಡ್ಲಿಕ್ಕೆ ಕಂಡು ಹಿಡಿಲಿಕ್ಕೆ ಬರೋದಿಲ್ಲ. ಸೊ ದೇರ್ ಫೋರ್ ಅವಾಗ ನಮ್ಮ ಆನ್ಸರ್ ಏನಾಗ್ತದೆ ಅಂತಂದ್ರೆ ದತ್ತಾಂಶಗಳು ಸರಿ ಇಲ್ಲ, ಇನ್ಸಫಿಶಿಯಂಟ್ ಡೇಟಾ ಅಂತ ನಾವು ಇದನ್ನ ಗುರುತಿಸ್ಬೇಕಾಗ್ತದೆ. ದತ್ತಾಂಶಗಳು ಸರಿ ಇಲ್ಲ ಅಂತೇಳಿ ಗುರುತಿಸ್ಬೇಕಾಗ್ತದೆ. ಸೊ ಕರೆಕ್ಟ್ ಆಪ್ಷನ್ ಯಾವ್ದಂದ್ರ ಆಪ್ಷನ್ ಡಿ ಅಂತ ನಾವು ಇದನ್ನ ಹೇಳ್ಬಹುದು. ಸೊ ಈ ಕ್ವಶನ್ ಒಂದ್ಸಲ KSRTC ಆಫೀಸರ್ಸ್ ಎಕ್ಸಾಮ್ಗೆ ಇಂಥ ಕ್ವಶನ್ ಅನ್ನ ಕೇಳಿದ್ರು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಇಲ್ಲೊಂದು ಕ್ವಶನ್ ಇದೆ ನೋಡಿ. ಒಂದು ಸಾಲಿನಲ್ಲಿ ಮುಂದಿನಿಂದ 20ನೇ ಸ್ಥಾನದಲ್ಲಿರುವ ವ್ಯಕ್ತಿಗಿಂತ ಹಿಂದಿನಿಂದ 16ನೇ ಸ್ಥಾನದಲ್ಲಿರುವ ವ್ಯಕ್ತಿಯು 5 ಸ್ಥಾನ ಮುಂದೆ ಇದ್ದಾನೆ. ಹಾಗಾದ್ರೆ ಆ ಸಾಲಿನಲ್ಲಿ ಒಟ್ಟು ಜನರೆಷ್ಟು? ನೋಡ್ರಿ, ಇದೊಂದು ಲೈನ್ ಅಂತ ಹಾಕೋಣ. ಈಗ ಇಲ್ಲಿ ಇದು ಮುಂದದ ಅಂತ ತಿಳ್ಕೊಳ್ಳೋಣ. ಇದು ಮುಂದದ, ಇದು ಹಿಂದೆ, ಇದು ಹಿಂದೆ, ಇದು ಮುಂದೆ, ಹಿಂಗ್ ಹೊಂಟಾರ. ಒಂದು ಲೈನ್ ಅದ ಇವ್ರದೆಲ್ಲ. ಸೊ ಮುಂದಿನಿಂದ ಏನಂತ ಹೇಳೋರು ಅವರು? 20ನೇ ಸ್ಥಾನದಲ್ಲಿರೋ ವ್ಯಕ್ತಿ. ಇಲ್ಲಿಂದ ಒಬ್ಬ ಯಾವನೋ ಇಲ್ಲದಾನ, ಈಗ 20ನೇ ಸ್ಥಾನದಲ್ಲಿ ಅದಾನ. ಯಾವ ಕಡೆಯಿಂದ? ಮುಂದಿನಿಂದ 20ನೇ ಸ್ಥಾನದಲ್ಲಿ ಅದಾನ. ಇವನಿಗಿಂತ ಹಿಂದಿನಿಂದ 16ನೇ ಸ್ಥಾನದಲ್ಲಿರೋ ವ್ಯಕ್ತಿಯು 5 ಸ್ಥಾನ ಮುಂದೆ ಇದ್ದಾನೆ. ಈ ಕಡೆ ಹಿಂದೆ, ಇಲ್ಲಿಂದ ನಾವು ಕೌಂಟ್ ಮಾಡಿದೀವಿ ಅಂದ್ರೆ ಇವನಕ್ಕಿಂತ 5 ಸ್ಥಾನ ಮುಂದೆ ಇದ್ದಾನೆ. ಇಲ್ಲಿ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಇವ ಹಿಂದಿನಿಂದ ಬಂದ ವಾಯ್ ಅದನ್ನ ತಿಳ್ಕೊಡ್ರಿ. ಇವನ ಸ್ಥಾನ ಎಷ್ಟದ್ರಿ? ಲೆಫ್ಟ್ ಹ್ಯಾಂಡ್ ಇಂದ 16ನೇ ಸ್ಥಾನ ಐತಿ. ಸರಿನಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನಕ ಗ್ಯಾಪ್ ಎಷ್ಟಂತ, ಎಷ್ಟು ಸ್ಥಾನ ಮುಂದದಾನ ಅಂತ ಹೇಳ್ಯಾರ ಅವರು? 5 ಸ್ಥಾನ ಮುಂದೆ ಇದ್ದಾನೆ ಅಂತ ಹೇಳ್ಯಾರ. ನೋಡ್ರಿ, ಇವ ಲೈನ್ ಎಲ್ಲರೂ ಈ ಕಡೆ ಫೇಸ್ ಮಾಡಿ ಹೊಂಟಾರ. ಈಗ ಇವರು ಮುಂದಿನಿಂದ 20ನೇ ಸ್ಥಾನದಲ್ಲಿರುವ ವ್ಯಕ್ತಿಯು ಹಿಂದಿನಿಂದ ನೋಡ್ರಿ 16ನೇ ಸ್ಥಾನದಲ್ಲಿರುವ ವ್ಯಕ್ತಿಯು ಮುಂದಿನಿಂದ 21ನೇ ಸ್ಥಾನದಲ್ಲಿರುವ ವ್ಯಕ್ತಿಗಿಂತ 5 ಸ್ಥಾನ ಮುಂದಿದ್ದಾನೆ. ನೋಡ್ರಿ, ಇವರೆಲ್ಲ ಈ ಕಡೆ ಫೇಸ್ ಮಾಡಿ ಹೊಂಟಾರ. ಇವ ಮುಂದದಾನ. ಇವ ಯಾರು? ಎಕ್ಸ್ ಇಲ್ಲಿಂದ ನೋಡಿದಾಗ ಎಷ್ಟದನ್ರಿ ಅವರೇ? ಮುಂದಿನಿಂದ ಕೌಂಟ್ ಮಾಡಿದ್ವಿ ಅಂದ್ರೆ, ಫಸ್ಟ್ ಇದ್ದವರಿಂದ ಕೌಂಟ್ ಮಾಡಿದ್ವಿ ಅಂದ್ರೆ 20ನೇ ಸ್ಥಾನದೊಳಗದಾನ. ಲಾಸ್ಟ್ ಇದ್ದವನಿಂದ ಕೌಂಟ್ ಮಾಡಿರ್ತಕ್ಕಂಥ ವೈ ಏನಾಗ್ಯಾನ? ಎಕ್ಸ್ ಗಿಂತ 5 ಸ್ಥಾನ ಮುಂದದಾನ. ಬಟ್ ಲಾಸ್ಟ್ ಇಂದ ಒಂದು ರ್ಯಾಂಕ್ ಎಷ್ಟದ ರೀ? 16th ಅದ. ಹಾಗಾದ್ರೆ ಈ ಸಾಲಿನಲ್ಲಿರುವ ಒಟ್ಟು ಜನರೆಷ್ಟು? ನೋಡ್ರಿ, ಎಷ್ಟು ಸಿಂಪಲ್ ಕ್ವಶನ್ ಅದ, ಬಟ್ ಕನ್ಫ್ಯೂಸ್ ಮಾಡ್ಯಾರ ಇಲ್ಲಿ. ಸೊ ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೇಕು ಅಂದ್ರೆ ಎಕ್ಸ್ ಅನ್ ಬಿಟ್ಟು ಎಷ್ಟು ಸ್ಟೆಪ್ ಮುಂದದನ್ರಿ? 5 ಸ್ಟೆಪ್ ಮುಂದದಾನ. ಹಂಗಂದ್ರೆ ಎಕ್ಸ್ ಒಂದು ಹಿಡಿದ್ವಿ ಅಂದ್ರೆ ಎಷ್ಟು ಸ್ಟೆಪ್? ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪ್ಲೇಸ್ ಆದಂಗಾಯ್ತು? ಒಂದು 6 ಪ್ಲೇಸ್ ಆದಂಗಾಯ್ತು. ಯಾಕಂದ್ರೆ ಇಲ್ಲಿ 5 ಪ್ಲಸ್ ಇದೊಂದು ಎಕ್ಸ್ ಅನ್ ಹಿಡಿದ್ರೆ, ಹಂಗಂದ್ರೆ ಎಕ್ಸ್ ಅನ್ ಬಿಟ್ಟು ಈ ಕಡೆ ಇನ್ನೂ ಎಷ್ಟು ಪ್ಲೇಸ್ ಅದಾನ ಅಂದಂಗಾಯ್ತು? 10 ಪ್ಲೇಸ್ ಅದಾನ. ಸರಿನಾ? ಸೊ ಹಂಗಂದ್ರೆ ಈ ಪ್ಲೇಸು ಇಲ್ಲಿಂದ ಎಷ್ಟದ ರೀ? ಇದು 20ನೇ ಸ್ಥಾನದಾಗ ಅದ. ಇದನ್ನ ಬಿಟ್ಟು ಈ ಕಡೆ ಇನ್ನೂ ಎಷ್ಟು ಜನ ಅದಾರ? 10 ಜನ ಅದಾರ. 10 ಜನ ಅದಾರ ಅಂತಂದ್ರೆ ಟೋಟಲ್ ಈ ಲೈನ್ದಾಗ ಎಷ್ಟು ಅದಾರ ಅಂದಂಗಾಯ್ತು? 10 + 20 ಎಷ್ಟಾಯ್ತು ನೋಡ್ರಿ? 10 + 20 30 ಮೆಂಬರ್ಸ್ ಅದಾರ. ಈ ಲೈನ್ ಒಳಗೆ ಇರ್ತಕ್ಕಂಥ ಒಟ್ಟು ಜನರ ಸಂಖ್ಯೆ ಎಷ್ಟು ಅಂತಂದ್ರೆ 30 ಅಂತ ಹೇಳ್ಬೋದು. ಇದು ಭಾರಿ ಟ್ವಿಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಅಂತ ಹೇಳ್ತೀವಿ ನಾವು ಇದನ್ನ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. ಸ್ನೇಹಿತರ ಒಂದು ಸಾಲಿನಲ್ಲಿ ಅಂತೋನಿ ಮೇಲಿನಿಂದ 14ನೇ ಸ್ಥಾನದಲ್ಲಿದ್ದಾನೆ. ಒಂದು ಲಿಸ್ಟ್ ಮಾಡ್ಯಾರ ಇಲ್ಲಿ. ಒಂದು ಲಿಸ್ಟ್ ಅಲ್ಲಿ ಅಂತೋನಿ ಮೇಲಿಂದ ಎಷ್ಟನೇ ಸ್ಥಾನದಾಗ ಅದನ್ರಿ? 14ನೇ ಸ್ಥಾನದಲ್ಲಿ ಅಂತೋನಿ ಅದಾನ. ರೈಟ್ ರೀ? ಕೆಳಗಿನಿಂದ 9ನೇ ಸ್ಥಾನದಲ್ಲಿದ್ದಾನೆ.
ಕೆಳಗಿನದು ಎಷ್ಟನೇ ಸ್ಥಾನದಾಗ ಅದನ್ರಿ? ಇವನೇ 9ನೇ ಸ್ಥಾನದಾಗ ಅದಾನ. ಹಂಗಂದ್ರೆ ಅಂತೋನಿನ ಎಷ್ಟು ಸಲ ಕೌಂಟ್ ಮಾಡಿದೀವಿ ನಾವು? 2 ಟೈಮ್ಸ್ ಕೌಂಟ್ ಮಾಡಿದೀವಿ. 2 ಟೈಮ್ಸ್ ಕೌಂಟ್ ಮಾಡಿದ್ವಿ ಅಂದ್ರೆ ಟೋಟಲ್ ಸ್ಟ್ರೆಂತ್ ಕೇಳಿದ್ರೆ ಏನ್ ಹೇಳ್ಬೇಕಂತ ಹೇಳಿ ನಾವು ಮೊದಲೇ ಫಸ್ಟ್ ಕ್ವಶನ್ ಒಳಗೆ ಹೇಳಿವಿ. 9 + 14 ಅಂತ ಮಾಡ್ರಿ 23. 9 + 14 ಎಷ್ಟಾದ್ರಿ? ಇದು 23 ಆಯ್ತು. ನಮ್ ಸಲಾಗ ಒಂದು ಆಪ್ಷನ್ 23 ಇರ್ತದ ಇಲ್ಲಿ. ಆದ್ರೆ ಏನ್ ಹೇಳಿವಿ, ಅಂತೋನಿ ಎಷ್ಟು ಸಲ ಕೌಂಟ್ ಆದ ಇಲ್ಲಿ? ಬಾಟಮ್ ಇಂದ ಎಣಿಸುವಾಗ ಕೌಂಟ್ ಆಗ್ಯಾನ, ಟಾಪ್ ಇಂದ ಎಣಿಸುವಾಗ ಕೌಂಟ್ ಆಗ್ಯಾನ. ಸೊ ಈಗ ನಾವು ಎರಡನ್ನ ಆಡ್ ಮಾಡಿದ್ವಿ ಅಂತಂದ್ರೆ -1 ಮಾಡ್ಬಿಡ್ರಿ. ಸೊ -1 ಯಾಕೆ ಮಾಡಿದ್ವಿ ಹೇಳ್ರಿ? ಅಂತೋನಿನ 2 ಸಲ ಹಿಡಿದಿವಿ, ಟೋಟಲ್ ಎಣಿಸುವಾಗ 1 ಸಲ ಮಾತ್ರ ಕೌಂಟ್ ಮಾಡ್ಬೇಕು. ಸೊ ಟೋಟಲ್ ಸ್ಟ್ರೆಂತ್ ಎಷ್ಟು ಅಂದಂಗೈತೆ ಆ ಲೈನ್ ಅಲ್ಲಿ? 22 ಮೆಂಬರ್ಸ್ ಅದಾರ. ಇದು ರಾಂಗ್ ಆಯ್ತು. ಬಹಳಷ್ಟು ಹುಡುಗರು ಏನ್ ಮಾಡ್ಬಿಡ್ತಾರ ಅಂತಂದ್ರೆ 23ನೇ ಹಾಕೋ ಚಾನ್ಸ್ ಇರ್ತಾವ. ಅವ್ರ ಸಲಾಗ ಒಂದು ಆಪ್ಷನ್ ಇರ್ತದ ಅಲ್ಲಿ. ಅದಕ್ಕೆ ಕ್ವಶನ್ ಗಿಂತ ಏನಾಗಿರ್ತಾವ ಅಂದ್ರೆ ಆಪ್ಷನ್ ಟಫ್ ಆಗಿರ್ತಾವ, ಕ್ವಶನ್ ಈಸಿ ಇರ್ತದ. ನಾವೇನ್ ರಾಂಗ್ ಮಾಡಿರ್ತೀವಿ ಅದು ಆಪ್ಷನ್ ಒಳಗೆ ಬರೋ ಚಾನ್ಸ್ ಇರ್ತದೆ. ಅದಕ್ಕೆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗ್ಬೇಕು. ನೀವು ಕೆಲವರು ವಿಡಿಯೋ ಮಾಡ್ತಾರೆ ಓನ್ಲಿ ಟ್ರಿಕ್ಸ್ 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 ಅಂತ. ಟ್ರಿಕ್ಸ್ ಇಂಪಾರ್ಟೆಂಟ್ ಅಲ್ಲ, ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಂದ್ರೆ ನಿಮಗೆ ಹೊಸ ಟ್ರಿಕ್ಸ್ ಗಳು ನೀವು ಏನ್ ಮಾಡ್ಬೋದು ಇಲ್ಲಿ ಅಪ್ಲೈ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ 24 ಕ್ರೀಡಾಪಟುಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನೋಡ್ರಿ ಎಷ್ಟು ಕ್ವಶನ್ ಟ್ವಿಸ್ಟ್ ಇದೆ ನೋಡ್ರಿ. ಇದು 24 ಕ್ರೀಡಾಪಟುಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ರಾಮನು 11ನೇ ರ್ಯಾಂಕಿನಲ್ಲಿದ್ದಾನೆ. ನೋಡ್ರಿ ಟೋಟಲ್ ಸ್ಟ್ರೆಂತ್ ಅದಿಲ್ಲಿ. ರಾಮನ ರ್ಯಾಂಕ್ ಎಷ್ಟದರಿ? 11ನೇ ರ್ಯಾಂಕಿನಲ್ಲಿದ್ದಾನೆ. ಎಲ್ಲಿಂದ? ಟಾಪ್ ಇಂದ. ರ್ಯಾಂಕ್ ಅಂದ್ರೆ ಯಾವಾಗಲೂ ಟಾಪ್ ಇಂದ ಇರ್ತದೆ. ಟಾಪ್ ಇಂದ 11ನೇ ರ್ಯಾಂಕಿನಲ್ಲಿದ್ದಾನೆ. ಒಂದು ವೇಳೆ ಅಂತಿಮ ಪಟ್ಟಿಯಲ್ಲಿ ಇದು ಟೆಂಪ್ರರಿ ಪ್ರೊವಿಷನಲ್ ಲಿಸ್ಟ್ ಅದಿದು. ಇನ್ ದಟ್ ಪ್ರೊವಿಷನಲ್ ಲಿಸ್ಟ್ ಅಂತಿಮ ಪಟ್ಟಿಯಲ್ಲಿ ಇಬ್ಬರು ಸೇರ್ಪಡೆಯಾದರೆ, ಇಫ್ 2 ಮೆಂಬರ್ಸ್ ಜಾಯಿನ್ಡ್ ದಟ್ ಲಿಸ್ಟ್, ಅಂದ್ರೆ ಲಿಸ್ಟ್ ಇದು ರಿವೈಸ್ಡ್ ಆಗ್ಯದ. ಮತ್ತಿದು 24 ಹೋಗಿ ಏನಾಗ್ಯದ, ಮತ್ತಿಬ್ರು ಎಕ್ಸ್ಟ್ರಾ ಜಾಯಿನ್ ಆಗ್ಯಾರ. ಎಷ್ಟಾಯ್ತು ಹಂಗಂದ್ರೆ ಇಲ್ಲಿ 26 ಜನ ಆದ್ರು. ರೈಟಾ? ಇಫ್ 2 ಮೆಂಬರ್ಸ್ ಜಾಯಿನ್ ದಟ್ ಲಿಸ್ಟ್, ಅವನ ರ್ಯಾಂಕ್ 1ರಷ್ಟು ಕಡಿಮೆ ಆಗುವುದು. ನೋಡ್ರಿ ರ್ಯಾಂಕ್ ಮೊದಲು ಎಷ್ಟಿತ್ತಲ್ಲ, ಮತ್ತೊಂದು ರ್ಯಾಂಕ್ ಏನಾಗ್ತದ, ಒಂದು ಕಡಿಮೆ ಆಗ್ತದ. ಕಡಿಮೆ ಆಗ್ತಂದ್ರೆ ಎಷ್ಟಾಗ್ತದ? ಇದು IAS ಎಕ್ಸಾಮ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಹೌದು. KS ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಮತ್ತು ಬಹಳಷ್ಟು LIC, ಪೊಲೀಸ್, PSI ದಲ್ಲೂ ಇಂಥ ಕ್ವಶನ್ಗಳು ಬರುವಂತ. B.Ed ನೇಮಕಾತಿಗಂತೂ ಫಿಕ್ಸ್ ಇದ್ರ ಮ್ಯಾಗ ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ. ನೋಡ್ರಿ ಮೊದಲ ಒಂದು ಎಷ್ಟಿತ್ತು ಪ್ರೊವಿಷನಲ್ ಲಿಸ್ಟ್ ಒಳಗ? 24 ಇತ್ತು. 24 ಇದ್ದಾಗ ಒಂದು ರ್ಯಾಂಕ್ ಎಷ್ಟಿತ್ತು? 11 ಇತ್ತು ರಾಮಂದು. ಈಗ ಲಿಸ್ಟ್ ರಿವೈಸ್ಡ್ ಆದಾಗ ಟೋಟಲ್ ಸ್ಟ್ರೆಂತ್ ಎಷ್ಟಾಯ್ತು? 26 ಆಯ್ತು. ಈಗ ಒಂದು ರ್ಯಾಂಕ್ ಔಟ್ ಆಫ್ 26 ಒಳಗ ಮೊದಲೇದಕ್ಕಿಂತ ಒಂದು ರ್ಯಾಂಕ್ ಕಡಿಮೆ ಆಗ್ಯದ. ಮೊದಲೇದಕ್ಕಿಂತ ಒಂದು ರ್ಯಾಂಕ್ ಕಡಿಮೆ ಆಗ್ಯದ ಅಂದ್ರೆ ಎಷ್ಟಾಗಿರ್ತದ? 11 ಹೋಗಿ 10 ಆಗ್ಬೇಕು, ಇನ್ನು 11 ಹೋಗಿ 12 ಆಗ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಒಂದ್ ರ್ಯಾಂಕ್ ಕಡಿಮೆ ಆಗ್ಯದ ಅಂದ್ರೆ 11ರಾಗ ಒಂದು ಮೈನಸ್ ಮಾಡಿ 10 ಮಾಡಿದ್ರೆ ತಿಟ್ಕೋರಿ ನೀವು. ಅಂದ್ರೆ ರ್ಯಾಂಕ್ ಯಾವಾಗ್ಲೂ ಟಾಪ್ ಇಂದ ಕೌಂಟ್ ಮಾಡಿರ್ತೀವಿ. ಇಲ್ಲಿ 11 ಇದ್ದ 10ಕ್ಕೆ ಹೋಗ್ಯಾನಂದ್ರೆ ರ್ಯಾಂಕ್ ಮತ್ತೊಂದು ಹೆಚ್ಚಾದಂಗೋ ಕಡಿಮೆ ಆದಂಗೋ? 10 ಮಾಡಿದ್ರಿ ಅಂದ್ರೆ ರ್ಯಾಂಕ್ ಹೆಚ್ಚಾದಂಗ ಆಗ್ತದ. 10 ಮಾಡಿ ನೀವೇನ ಆನ್ಸರ್ ಮಾಡ್ತೀರಿ, ಅದನ್ನೂ ಒಂದು ಆಪ್ಷನ್ ಇರ್ತದೆ ಇದ್ರೊಳಗೆ. ಬಟ್ ಅವ್ನ ರ್ಯಾಂಕ್ ಮೊದಲು 11 ಇತ್ತು, ಈಗ ಲಿಸ್ಟ್ ಒಳಗೆ ಒಂದು ರ್ಯಾಂಕ್ ಒಂದು ಕಡಿಮೆ ಆಗ್ಯದ ಅಂದ್ರೆ ಎಷ್ಟಾಗಿರ್ತದ? ಮತ್ತೊಂದು ರ್ಯಾಂಕ್ ಒಂದು ಕೆಳಗೆ ಸರಿದಿರ್ತಾನವ, ಮಧ್ಯದಕ್ಕಿಂತ ರ್ಯಾಂಕ್ ಕಡಿಮೆ. ಯಾಕಂದ್ರೆ ರ್ಯಾಂಕ್ ಯಾವಾಗಲೂ ಟಾಪ್ ಇಂದ ಕೌಂಟ್ ಮಾಡಿರ್ತೀವಿ. ಅಂದ್ರೆ 11 ಇದ್ದವ ಎಷ್ಟು ಆಗ್ಬೇಕಂದಂಗಾಯ್ತು? 12 ಆಗ್ಬೇಕು. ಇದು ಒಂದು ಕಾನ್ಸೆಪ್ಟ್ ತಿಳಿತಂದ್ರೆ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತೀರಿ. 11 ಇದ್ದು 12 ಯಾಕೆ ಆಗ್ಬೇಕು ಗೊತ್ತಾಯ್ತು? ಒಂದು ಮೈನಸ್ ಮಾಡಿದ್ವಿ ಅಂದ್ರೆ 10 ಆಗ್ತದೆ. ಯಾವಾಗ? ನಂಬರ್ ಒಳಗೆ. ಈ ರ್ಯಾಂಕ್ ಒಳಗಿದ್ದಾಗ 11ರಿಂದ ಒಂದು ಕಡಿಮೆ ಆಗಿದ್ರ ಅರ್ಥ ಏನು? ಕೆಳಗೆ ಬರಬೇಕು ಅಂತ ಅರ್ಥ. ಅಂದ್ರೆ ಔಟ್ ಆಫ್ 26 ಒಳಗ ಇವನ್ ರ್ಯಾಂಕ್ ಎಷ್ಟು ಆಯ್ತು ಅಂದಂಗೈತಿ? ಹೊಸ ಲಿಸ್ಟ್ ಒಳಗ 12 ಆಯ್ತು. ಎಷ್ಟೊಳಗ 12? 26 ಒಳಗೆ 12 ಆಯ್ತು. ಒಂದು ರ್ಯಾಂಕ್ ಏನಾಯ್ತು? ಒಂದು ಕೆಳಗೆ ಸರಿತು. ಹಂಗಂದ್ರೆ ಇಬ್ರು ಕೂಡ್ಯಾರ ಒಂದೇ ಯಾಕೆ ಸರಿತಂದ್ರ ಒಬ್ಬವ ಇಲ್ಲಿ ನಡುವು ಬಂದು ಸೇರ್ಕೊಂಡಾನ, ಇನ್ನೊಬ್ಬ ನಂತರ ಸೇರ್ಕೊಂಡಾನ. ಹಿಂಗಾಗಿ ಒಂದ್ ಪ್ಲೇಸ್ ಅಷ್ಟೇ ಡಿಸ್ಟರ್ಬೆನ್ಸ್ ಆಗ್ಯದ. ಬಟ್ ಟೋಟಲ್ ಸ್ಟ್ರೆಂತ್ ಎಷ್ಟು ಅದಾರ? 26 ಅದಾರ. ಹಾಗಾದ್ರೆ ಕೊನೆಯಿಂದ ಅವನ ಸ್ಥಾನ ಎಷ್ಟು ನೋಡ್ರಿ? 26 ಒಳಗ ಅವನ್ ರ್ಯಾಂಕ್ ಎಷ್ಟದ್ರಿ? 12 ಅದ. ಟಾಪ್ ಇಂದ 12 ಅದ. ಹಂಗಂದ್ರೆ ಬಾಟಮ್ ಇಂದ ಎಷ್ಟಾಗಿರ್ತದ? 12 ತೆಗೀರಿದ್ರ ಎಷ್ಟು ಉಳಿತು? 14 ಉಳಿತು. ಅಂದ್ರೆ ಅವನ್ ಕೆಳಗೆ ಇನ್ನೂ 14 ಮೆಂಬರ್ಸ್ ಅದಾರ. ರೈಟ್ ರೀ? ಮತ್ತೆ ಒಂದೊಬ್ಬಂದು ಇಲ್ಲಿ ಆಡ್ ಮಾಡ್ರಿ +1 ಎಷ್ಟಾಯ್ತು ನೋಡ್ರಿ? 15th. ಸೊ ಟೋಟಲ್ ಆನ್ಸರ್ ನಿಮ್ದು ಅವ್ನ ಬಾಟಮ್ ಇಂದ ಒಂದು ರ್ಯಾಂಕ್ ಎಷ್ಟದಂಗಾಯ್ತು? 15 ಐತಿ. ಸೊ ಈ ತರದ ಕ್ವಶನ್ಗಳು ಬಹಳಷ್ಟು ಎಕ್ಸಾಮ್ ಹಾಲ್ನಾಗ ನಿಮ್ಗೆ ಈಸಿ ಆದಂಗೆ ಅನಿಸ್ತದ. ಬಟ್ ಹೊರಗೆ ಬಂದ ನಂತರ ಗೊತ್ತಾಗ್ತದ ನೀವು ರಾಂಗ್ ಮಾಡಿರಿ ಅಂತ ಹೇಳಿ. ಸೊ ಅದಕ್ಕಿಂತ ವೆರೈಟಿ ಆಫ್ ಕ್ವಶನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇವು. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಒಂದು ತರಗತಿಯಲ್ಲಿ 65 ವಿದ್ಯಾರ್ಥಿಗಳ ದಾಖಲಾತಿ ಪಟ್ಟಿಯನ್ನು ಮಾಡಲಾಗಿದೆ.
65 ವಿದ್ಯಾರ್ಥಿಗಳನ್ನ ನೇಮಕಾತಿಯನ್ನ ಅಡ್ಮಿಷನ್ ಅನ್ನ ತಗೊಳ್ಳಲಾಗಿದೆ. 65 ಸ್ಟೂಡೆಂಟ್ಸ್. ಸರಿ ರೀ. ಓಕೆ, ನೆಕ್ಸ್ಟ್ ರೂಪಾ 18ನೇ ಸ್ಥಾನದಲ್ಲಿದ್ದಾಳೆ. ರೂಪಾಂದ್ ರ್ಯಾಂಕ್ ಎಷ್ಟದ್ರಿ? ಔಟ್ ಆಫ್ 65 ಒಳಗ ರೂಪಾಂದ್ ರ್ಯಾಂಕ್ 16 ಅದ. ಸರಿನಾ? ಓಕೆ. ಒಂದು ವೇಳೆ 3 ವಿದ್ಯಾರ್ಥಿಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾದರೆ ಈ ಟೋಟಲ್ 65 ಸ್ಟ್ರೆಂತ್ ಒಳಗ ಎಕ್ಸ್ಟ್ರಾ 3 ವಿದ್ಯಾರ್ಥಿಗಳು ಸೇರ್ಪಡೆ ಆಗ್ಯಾರಿ. ಅಂದ್ರೆ ಟೋಟಲ್ ಸ್ಟ್ರೆಂತ್ ಎಷ್ಟಾಯ್ತು? ಇದು 68 ಆಯ್ತು. ಸೇರ್ಪಡೆ ಆದರೆ ಅವಳ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ನೋಡ್ರಿ, ಈಗ 16ನೇ ರ್ಯಾಂಕ್ ಒಳಗೆ ಅದಾಳಲ್ಲ, ಈ ಸ್ಥಾನ ಮೇಲಿಂದ 16ನೇ ರ್ಯಾಂಕ್ ಒಳಗೆ ಅದಾಳ, ಸಾರಿ 18ನೇ ರ್ಯಾಂಕ್ ಒಳಗೆ ಅದಾಳ, ರೈಟ್ರಿ, 18th ರ್ಯಾಂಕ್. ಮತ್ತೆ ಇವಳ ಸ್ಥಾನ 3 ಜನ ಸೇರಿದ್ರು ಏನು ಬದಲಾವಣೆ ಆಗುದಿಲ್ಲ. ಅಂದ್ರೆ 3 ಜನ ಎಲ್ಲಿ ಸೇರ್ಯಾರ ಅಂದಂಗಾಯ್ತು? ಇವಳ ನಂತರ ಪ್ಲೇಸ್ ಒಳಗೆ ಸೇರ್ಯಾರ ಅಂದಂಗ. ಅದಕ್ಕಾಗಿ ಮ್ಯಾಲಿನಿಂದ ಕೌಂಟ್ ಮಾಡುವಾಗ ಇವಳ ರ್ಯಾಂಕ್ ಸೇಮ್ ಇರ್ತದೆ. ಯಾವಾಗ? ಔಟ್ ಆಫ್ 68 ಇದ್ದಾಗೂ ಅವಳ ರ್ಯಾಂಕ್ ಎಷ್ಟದ? 18 ಅದ. ಹಾಗಾದ್ರೆ ನೋಡ್ರಿ, ಕೊನೆಯಿಂದ ಅವಳ ಸ್ಥಾನವೆಷ್ಟು? ಔಟ್ ಆಫ್ 68 ಒಳಗ 18 ತೆಗಿರಿ, ಎಷ್ಟು ಉಳಿತು? 50 ಉಳಿತು. ಅವಳ ಕೆಳಗೆ ಇನ್ನೂ 50 ಮೆಂಬರ್ಸ್ ಅದಾರ. ನೋಡ್ರಿ, ಈಗ +1 ಮಾಡ್ರಿ, ಮತ್ತೆ ಅಕ್ಕಿದೇ ರ್ಯಾಂಕ್ ಬೇಕು ಅಂತಂದ್ರೆ 51 ಆಯ್ತು. ಟೋಟಲ್ ಸ್ಟ್ರೆಂತ್ ಒಳಗ ಒಬ್ಬರು ರ್ಯಾಂಕ್ ಕೊಟ್ಟು ಇನ್ನೊಂದ್ ಕಡೆಯಿಂದ ಯಾವುದೇ ಪ್ಲೇಸ್ ಇಂದ ರ್ಯಾಂಕ್ ಕೇಳಿದ್ರು ಅಂದ್ರೆ +1 ಮಾಡ್ಬೇಕು ಅಂತ ನಾ ಕಾನ್ಸೆಪ್ಟ್ ಹೇಳಿನಿ ಆಲ್ರೆಡಿ ಈಗ. ಸೊ ಈ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಬೇಕು, ರೈಟ್ ರೀ. ಸೊ ದೇರ್ ಫಾರ್ ಆನ್ಸರ್ ಏನಾಯ್ತು ಈಗ ನಿಮ್ದು? ಆಪ್ಷನ್ ಸಿ, 51 ಪೊಸಿಷನ್ ಇನ್ ದಟ್ ಲಿಸ್ಟ್ ಫ್ರಮ್ ಬಾಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. 22 ಜನರ ಒಂದು ಸಾಲಿನಲ್ಲಿ ಎಯು ಎಡದಿಂದ 18ನೇ ಸ್ಥಾನದಲ್ಲಿದ್ದಾನೆ. ಟೋಟಲ್ ಸ್ಟ್ರೆಂತ್ ಎಷ್ಟದ ಹೇಳ್ರಿ? 22 ಅದ. ಏನ ಸ್ಥಾನ ಎಡದಿಂದ ಎಷ್ಟನೇ ಸ್ಥಾನದಲ್ಲಿ ಅದಾನ್ರಿ? ಅವ ಲೆಫ್ಟ್ ಹ್ಯಾಂಡ್ ಇಂದ 18th ರ್ಯಾಂಕ್ ಒಳಗೆ ಅದಾನ. ಈಗ 18th ರ್ಯಾಂಕ್ ಯಾರಾದ್ರೆ? ಇದು ಎದು. ಸರಿನಾ? ಬಿ ಯು ಬಲದಿಂದ 10ನೇ ಸ್ಥಾನದಲ್ಲಿದ್ದಾನೆ. ಬಿ ದ ರ್ಯಾಂಕ್ ಎಷ್ಟದ ಇಲ್ಲಿ? 10ನೇ ಸ್ಥಾನದಲ್ಲಿ ಇದ್ದಾನೆ. ಟೋಟಲ್ ಸ್ಟ್ರೆಂತ್ ಎಷ್ಟದ ರೀ? 22 ಅದ. ಇರೋರೇ 22 ಜನ ಅದಾರ. ಬಟ್ 18, 10 ಇಬ್ಬರನ್ನ ಕೌಂಟ್ ಮಾಡಿ ಇಲ್ಲಿ ನಡುವೆ ಗ್ಯಾಪ್ ಕೊಡಕ್ ಬರೋದಿಲ್ಲ. ಯಾಕಂತಂದ್ರೆ ಟೋಟಲ್ ಸ್ಟ್ರೆಂತ್ 22 ಐತಿ. ಅಂದ್ರೆ ಈ ಕಡೆಯಿಂದ 18 ಒಬ್ಬನ ಕೌಂಟ್ ಮಾಡಿರ್ತೀವಿ, ಈ ಕಡೆ 10 ಒಬ್ಬನ ಕೌಂಟ್ ಮಾಡಿರ್ತೀವಿ. ಈಗ ಅವ್ರದ್ದು ರ್ಯಾಂಕ್ ಏನಾಗ್ತದೆ ಅಂತಂದ್ರೆ ನೋಡ್ರಿ, ಈಗ ಇಲ್ಲಿ ಟೋಟಲ್ ಸ್ಟ್ರೆಂತ್ 22 ಅದ. ಇಬ್ರು ವ್ಯಕ್ತಿಗಳು ಬೇರೆ ಬೇರೆದವ್ರು ಅದಾರ, ಬೇರೆ ಬೇರೆ ಕಡೆಯಿಂದ ಕೌಂಟ್ ಮಾಡಾಕತ್ತೀವಿ. ಲೆಫ್ಟ್ ಹ್ಯಾಂಡ್ ಇಂದ ಏದ್ ರ್ಯಾಂಕ್ ಎಷ್ಟದ ಅಂತ ಹೇಳೋರಿ? 18ನೇ ಸ್ಥಾನ ಅದ. ಬಿ ದ ರ್ಯಾಂಕ್ ಎಷ್ಟದ್ರಿ? 10 ಅದ ಅಂತ ಹೇಳ್ಯಾರ. ಇಲ್ಲಿ ಬಿ ಅದ, ಬಿ 10ನೇ ರ್ಯಾಂಕ್ ಒಳಗೆ ಅದಾನ. ಅಂದ್ರೆ ಒಂದಿಷ್ಟು ಮಂದಿ ಇಲ್ಲಿ ಇದ್ದವ್ರು ಎರಡೂ ಕಡೆ ಕೌಂಟ್ ಆಗ್ಯಾರ ಅಂದಂಗಾಯ್ತು. ಇವ್ರು ಒಂದಕ್ಕೊಂದು ಕ್ರಾಸ್ ಆಗ್ಯಾರ ಅಂದಂಗಾಯ್ತು ಕೌಂಟ್ ಆಗೋದು. ಯಾಕಂದ್ರೆ ಲೈನ್ ಇರೋದೇ ಎಷ್ಟದ? ಇದು 22 ಜನರ ಲೈನ್ ಅದ. ಬಟ್ ಇವೆರಡು ರ್ಯಾಂಕ್ ಆಡ್ ಮಾಡಿದ್ವಿ ಅಂತಂದ್ರೆ ಎಷ್ಟಾಗ್ತದೆ ಹೇಳ್ರಿ? ಎನೇ ಬೇರೆ ಅದನ್ನ, ಬಿನೇ ಬೇರೆ ಅದನ್ನ. ಏನ್ ಆ ಕಡೆಯಿಂದ ಕೌಂಟ್ ಮಾಡಿವಿ, ಬಿ ಈ ಕಡೆಯಿಂದ ಕೌಂಟ್ ಮಾಡಿವಿ. ಸೊ ಎರಡು ರ್ಯಾಂಕ್ ಆಡ್ ಮಾಡಿದ್ವಿ ಅಂತಂದ್ರೆ ನಮ್ದು ಇದು ರ್ಯಾಂಕಿಂಗ್ ಟೋಟಲ್ ಎಷ್ಟೈತೆ ಹೇಳ್ರಿ? 30 ಆಗ್ತದ. 30 ಮೆಂಬರ್ಸ್ ಇಲ್ಲಿ ಬರೀ ಎಷ್ಟು ಜನ ಅದಾರ? 22 ಜನ ಮಾತ್ರ ಅದಾರ. ಬಟ್ ರ್ಯಾಂಕ್ ಇಬ್ಬರದು ಹೆಚ್ಚಾಗ್ಯದ. ಯಾಕಂದ್ರೆ ಒಂದಕ್ಕೊಂದು ಕ್ರಾಸ್ ಆಗ್ಯದ ನಂಗೆ. ಅಂದ್ರೆ ಸಮ್ ಮೆಂಬರ್ಸ್ ಆರ್ ಕೌಂಟೆಡ್ ಇನ್ ಬೋತ್ ಲೈನ್ಸ್, ಬೋತ್ ಇಂಡಿವಿಜುವಲ್ ಲೈನ್ಸ್. ಸೊ ದೇರ್ ಫೋರ್ ಈಗ -22 ಲೆಸ್ ಮಾಡಿ ಎರಡು ರ್ಯಾಂಕ್ ಟೋಟಲ್ ಮಾಡಿ ಟೋಟಲ್ ಸ್ಟ್ರೆಂತ್ ಅನ್ನ ಡಿಫ್ರೆನ್ಸ್ ತೆಗಿರಿ. ಎಷ್ಟು ಉಳಿತು ಹೇಳ್ರಿ? ಇಲ್ಲಿ 8 ಉಳಿತು. 8 ಏನಿದು? ಇಲ್ಲಿ ಬಿನ ಮತ್ತೆ ಈ ಕಡೆ ಏನ ಇಬ್ರು ಪ್ಲಸ್ ನಡುವಿದ್ದವ್ರು 6 ಜನ, ಇವರೆಲ್ಲಾ ಸೇರಿ 8 ಆಯ್ತು. ಕ್ವಶನ್ ಏನ್ ಕೇಳ್ಯಾರ? ಅವರಿಬ್ಬರ ನಡುವೆ ಎಷ್ಟು ಜನರು ಇದ್ದಾರೆ ಅಂತ ಕೇಳ್ಯಾರೋ. ಏನಿಂದ ಬಿನವರೆಗೆ ಎಷ್ಟು ಜನ ಅದಾರ ಅಂತ ಕೇಳ್ಯಾರೋ. ಅವರಿಬ್ಬರ ನಡುವೆ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಈ ಕಡೆ ಏನು ಬಿಡ್ಬೇಕು, ಈ ಕಡೆ ಬಿನು ಬಿಡ್ಬೇಕು. ನೀವು ಏದೊಂದು ಬಿದೊಂದು ಎರಡು ಪ್ಲೇಸ್ ತೆಗೆದು ನಡುವಿದ್ದವ್ರನ್ನ ಅಷ್ಟೇ ತಗೋಬೇಕು. ಈಗ ನಡುವಿದ್ದವ್ರು ಅಷ್ಟೇ ಎಷ್ಟು ಜನ ಇದಾರ ಅಂತಂದ್ರೆ ಈಗ ಇಲ್ಲಿ ಬಂದಿರ್ತಕ್ಕಂಥ ಡಿಫ್ರೆನ್ಸ್ ನೋಡ್ರಿ, ಒಂದಕ್ಕೊಂದು ಕ್ರಾಸ್ ಆದಾಗ ಬಂದಿರ್ತಕ್ಕಂಥ ಡಿಫ್ರೆನ್ಸ್ ಏನಾಗಿರುತ್ತೆ ಅಂದ್ರೆ ಇವ್ರಿಬ್ಬರನ್ನ ಸೇರಿ ಬಂದಿರ್ತದ. ಈಗ ನಮಗೆ ನಡುವಿದ್ದವ್ರು ಅಷ್ಟೇ ಬೇಕು ಅಂತಂದ್ರೆ ಇವ್ರಿಬ್ಬರನ್ನ ಬಿಡಬೇಕು. -2 ಇದಕ್ ಮಾಡ್ರಿ. ಆನ್ಸರ್ ಎಷ್ಟಾಯ್ತು ನೋಡ್ರಿ? 6 ರೈಟ್ ಆನ್ಸರ್. ಯಾರು 8 ಮಾಡಿರ್ತಿರಲ್ಲ ನಿಮ್ ಸಲಾಗ ಒಂದು ಆಪ್ಷನ್ ಇರ್ತದೆ 8 ಅಂತ ಹೇಳಿ. ಸರಿನಾ? ಎಕ್ಸಾಮ್ ಹಾಲ್ನಾಗ ನಿಮಗೆ ಅದು ರೈಟ್ ಅನಿಸ್ತದ, ಬಟ್ ಹೊರಗೆ ಬಂದಾಗ ಗೊತ್ತಾಗ್ತದೆ ನೀವು ಮಾಡಿದ ಮಿಸ್ಟೇಕ್ ಅದ ಅಂತ ಹೇಳಿ. ಸೊ ಅದಕ್ಕೆ 8 ರಾಂಗ್ ಆಯ್ತು. ಅವ್ರಿಬ್ಬರ ಮಧ್ಯದಲ್ಲಿ ಅಂತಂದ್ರೆ ಯಾವ್ದಾಗ್ತದೆ ಆನ್ಸರ್? ಇದು 6 ಆಗ್ತದ ಅಂತ ಹೇಳ್ಬೋದು. ಸರಿನಾ ಇದು? ಓಕೆ, ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. ನೋಡ್ರಿ, 62 ಮನೆಗಳ ಒಂದು ಸಾಲಿನಲ್ಲಿ 62 ರೋಸ್ ಆಫ್ ಎ ಹೌಸಸ್
62 ಮನೆಗಳ ಒಂದು ಸಾಲಿನಲ್ಲಿ. ಸರಿನಾ? ಏನ ಮನೆಯು ಬಲದಿಂದ 24ನೇ ಸ್ಥಾನದಲ್ಲಿದೆ ನೋಡ್ರಿ. ಏನ ಮನೆ ಬಲದಿಂದ ಅಂದ್ರೆ ಈ ಕಡೆ ರೈಟ್ ಹ್ಯಾಂಡ್ ಇಂದ ಬಲದಿಂದ ಎಷ್ಟನೇ ಸ್ಥಾನದಾಗದ್ರಿ? ಏದ ಮನೆ 24ನೇ ಸ್ಥಾನದಲ್ಲಿದೆ. ಇದು ಏನ ಮನೆ. ಬಿನ ಮನೆ ಎಡದಿಂದ 16ನೇ ಸ್ಥಾನದಲ್ಲಿದೆ. ಲೆಫ್ಟ್ ಹ್ಯಾಂಡ್ ಇಂದ ಎಷ್ಟದ್ರಿ? ಬಿದ ಮನೆ 16ನೇ ಸ್ಥಾನದಲ್ಲಿ ಬಿದ ಮನೆ ಅದ. ಇವ್ರು ಒಂದಕ್ಕೊಂದು ಕ್ರಾಸ್ ಆಗ್ಯದ ಇಲ್ಲ ಈ ಸದ್ದ ನೋಡ್ರಿ. ಟೋಟಲ್ ಸ್ಟ್ರೆಂತ್ ಎಷ್ಟದ? 62 ಅದ. ಏನ ಬೇರೆ ಕಡೆಯಿಂದ ಬಿ ಲೆಫ್ಟ್ ರೈಟ್ ಹ್ಯಾಂಡ್ ಕೌಂಟ್ ಮಾಡ್ಯಾರ, ಬಿನ ಲೆಫ್ಟ್ ಹ್ಯಾಂಡ್ ಇಂದ ಕೌಂಟ್ ಮಾಡ್ಯಾರ. ಈಗ ಟೋಟಲ್ ಸ್ಟ್ರೆಂತ್ 62 ಐತೆ ಅಂದ್ರೆ ಇವೆರಡು ಸಂಖ್ಯೆ ಕೂಡ್ದಿವಿ ಅಂದ್ರೆ 62 ಕ್ರಾಸ್ ಆಗ್ತದ ಇಲ್ಲ ನೋಡ್ರಿ. ಸೊ 16 ಪ್ಲಸ್ 24 ಎರಡು ಆ್ಯಡ್ ಮಾಡ್ರಿ. ಎಷ್ಟಾಯ್ತು? ಇದು 40 ಆಯ್ತು. ಟೋಟಲ್ ಮನೆಗಳು 62 ಅದಾವು. 40 ಆಗ್ಯದ ಅಂದ್ರೆ ಇದು ಬಂದು ಇಲ್ಲಿ ಸ್ಟಾಪ್ ಆಗ್ಯದ, ಇದು ಬಂದು ಇಲ್ಲಿ ಸ್ಟಾಪ್ ಆಗ್ಯದ. ಒಂದಕ್ಕೊಂದು ಕ್ರಾಸ್ ಆಗಿಲ್ಲ ಇವು. ಇದ್ರ ಮಧ್ಯದಲ್ಲಿ ಒಂದಿಷ್ಟು ಮನೆಗಳು ಅದಾವ ಅಂದಂಗ ಐತಿ. ಇಲ್ಲಿ ಎಷ್ಟು ಮನೆಗಳು ಅದಾವು ನೋಡೋಣ ಅಂತ. ರೈಟ್ ರೀ? 62 ಟೋಟಲ್ ಸ್ಟ್ರೆಂತ್ ಅದ, ರ್ಯಾಂಕಿಂಗ್ ಟೋಟಲ್ 40 ಅದ. ಈಗ ನಾವ್ ಏನ್ ಮಾಡೋಣ ಅಂತಂದ್ರ ದೇರ್ ಫೋರ್ 62 ಮೈನಸ್ 40 ಎಷ್ಟಾಯ್ತು ನೋಡ್ರಿ? 22. 22 ಇನ್ ನೋಡ್ರಿ ಕ್ರಾಸ್ ಆದಾಗ ಬಂದಿರ್ತಕ್ಕಂಥ ಡಿಫ್ರೆನ್ಸ್ ಏನ್ ಹೇಳ್ತೀವಿ ನಾವು? ಅವೆರಡು ಸೇರಿ ಮಿಡಲ್ ಇದ್ದಿದ್ದು ಸೇರಿ ಬಂದಿರ್ತದ ಅಂತ ಹೇಳಿದ್ದೀವಿ. ಸೊ ಈಗ ಕ್ರಾಸ್ ಆಗಿಲ್ಲ. ಈಗ ಕ್ರಾಸ್ ಆಗ್ಲಾರ್ದಾಗ ಬಂದಿರ್ತಕ್ಕಂಥ ಡಿಫ್ರೆನ್ಸ್ ಏನಾಗಿರ್ತಂದ್ರ ಓನ್ಲಿ ಮಿಡಲ್ ಇದ್ದಿದ್ದು ಅಷ್ಟೇ ಬಂದಿರ್ತದೆ. ಮಿಡಲ್ ಎಷ್ಟು ಅದಾವ ಅಂದಂಗಾಯ್ತು? 22 ಅದಾವು. ನಮಗ್ ಕ್ವಶನ್ ಏನ್ ಕೇಳ್ಯಾರ? ಎ ಮತ್ತು ಬಿ ನಡುವೆ ಎಷ್ಟು ಮನೆಗಳಿದಾವ ಅಂತ ಕೇಳ್ಯಾರೋ, ಅಥವಾ ಎ ನಿಂದ ಬಿ ನ ವರೆಗೆ ಎಷ್ಟು ಮನೆಗಳಿದಾವ ಅಂತ ಕೇಳ್ಯಾರೋ? ಎ ನಿಂದ ಬಿ ನ ವರೆಗೆ ಎಷ್ಟು ಮನೆಗಳಿದಾವೆ ಅಂತ ಕೇಳ್ಯಾರ. ಸೊ ಹಂಗಂದ್ರ 22 ಒಂದು ಎ ಮನಿ ಒಂದು, ಬಿ ಮನಿ ಒಂದು, ಎರಡನ್ನ ಮತ್ತೆ ನಾವೇನ್ ಮಾಡ್ಬೇಕು? ಆಡ್ ಮಾಡ್ಬೇಕು, +2 ಮಾಡ್ಬೇಕು. ಸೊ +2 ಮಾಡಿದ್ವಿ ಅಂತಂದ್ರ ನಿಮ್ಮ ಆನ್ಸರ್ ಎಷ್ಟಾಗ್ತದೆ? 24 ಆಗ್ತದೆ. 24 ಆಪ್ಷನ್ ಯಾವ್ದೈತಿ ನೋಡ್ರಿ? ಆಪ್ಷನ್ ಎ ನಿಮ್ದು ರೈಟ್ ಆನ್ಸರ್ ಅದ. 22 ಯಾರು ಮಾಡಿರ್ತೀರಿ ಅವ್ರ ಸಲಾಗಿ ಒಂದು ಆಪ್ಷನ್ ಅದ. ಮತ್ತೆ ಇದಕ್ಕೆ -2 ಮಾಡ್ಬೇಕಂತ ಯಾರೇ ಮಾಡಿದ್ರಿ ಅಂದ್ರೆ 20ನೂ ಒಂದು ಆಪ್ಷನ್ ಅದ. ಯಾರಿಗೂ ಬೇಜಾರಾಗೋದಿಲ್ಲ. ನೀವೇನ್ ಮಿಸ್ಟೇಕ್ ಮಾಡ್ತೀರಿ ಅಂತ ಕ್ವಶನ್ ಇದ್ರಾಗ ಬರೋ ಚಾನ್ಸ್ ಇರ್ತದೆ. ಇದು ಕ್ರಾಸ್ ಆಗ್ಯದೋ ಇಲ್ಲೋ ಅಷ್ಟೇ ನೋಡೋದು ನೀವು. ಕ್ರಾಸ್ ಆಗದಾಗ ಬಂದಿರ್ತಕ್ಕಂಥ ಡಿಫ್ರೆನ್ಸ್ ಏನಾಗಿರ್ತದ? ಅವಿಬ್ರು ಸೇರಿ ಮಿಡಲ್ ಇದ್ದವ್ರು ಸೇರಿ ಬಂದಿರ್ತದ. ಕ್ರಾಸ್ ಆಗ್ಲಾರ್ದಾಗ ಬಂದಿರ್ತಕ್ಕಂಥ ಡಿಫ್ರೆನ್ಸ್ ಏನಾಗಿರ್ತಂದ್ರ ಮಿಡಲ್ ಇದ್ದಿದ್ದು ಅಷ್ಟೇ ಬಂದಿರ್ತದ. ಈಗ ಅವ್ರ ಇಬ್ಬರ ಮಧ್ಯದಲ್ಲಿ ಎಷ್ಟು ಮನೆಗಳಿವೆ ಅಂತ ಕೇಳಿದ್ರಂದ್ರೆ ನಿಮ್ಮ ಆನ್ಸರ್ 22 ರೈಟ್. ಬಟ್ ಅವ್ರು ಕೇಳಿದ್ದೇನು? ಎ ನಿಂದ ಬಿ ನ ವರೆಗೆ ಅಂದ್ರೆ ಇನ್ಕ್ಲೂಡಿಂಗ್ ಎ ಅಂಡ್ ಬಿ ಪ್ಲಸ್ ಮಿಡಲ್ ಇದ್ದಿದ್ದು ಎರಡೂ ಸೇರಿ ಅಂದ್ರೆ ನಿಮ್ಮ ಆನ್ಸರ್ ಎಷ್ಟಾಯ್ತು? 24 ರೈಟ್ ಆನ್ಸರ್ ಅದ. ಇವರು ಕೆಲವು ವಿದ್ಯಾರ್ಥಿಗಳು ಇಂಥ ಕ್ವಶನ್ಗೆ ರೈಟ್ ಆನ್ಸರ್ ಮಾಡ್ತಾರೆ ಎಕ್ಸಾಮ್ ಹಾಲ್ ಒಳಗೆ. ಹೊರಗೆ ಬಂದ ನಂತರ ನಾವು ಮಿಸ್ಟೇಕ್ ಮಾಡಿದ್ದು ನಮಗೆ ಗೊತ್ತಾಗ್ತದೆ. ಅದಕ್ಕೆ ನಿಮಗೆ ಕ್ವಶನ್ ನೀವು ಟ್ರಿಕ್ಸ್ಗಿಂತ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ನನ್ನ ಪ್ರತಿಯೊಂದು ಕ್ಲಾಸಲ್ಲಿ ಕಾನ್ಸೆಪ್ಟನ್ನೇ ನಾನು ಫಸ್ಟ್ ಕ್ಲಿಯರ್ ಮಾಡಿರ್ತೀನಿ. ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಂದ್ರೆ ಕ್ವಶನ್ ಓದುವಾಗೆ ಗೊತ್ತಾಗ್ತದೆ ಈ ಕ್ವಶನ್ ಇಷ್ಟು ಟ್ವಿಸ್ಟ್ ಮಾಡ್ಯಾರ, ಈ ತರ ಟ್ವಿಸ್ಟ್ ಮಾಡ್ಯಾರ ಅಂತ ಹೇಳಿ. ಅವಾಗ ನೀವೇ ಆಟೋಮೆಟಿಕ್ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ತೀರ. ಅದಕ್ಕಾಗಿ ಯಾವುದೇ ಒಂದು ಟಾಪಿಕ್ ತಗೊಂಡ್ರು ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳ ಡಿಟೇಲ್ ಆಗಿ ಒಂದು ತಿಳ್ಕೊಂಡ ನಂತರ ನೀವು ಆ ಟಾಪಿಕ್ ಪರ್ಫೆಕ್ಟ್ ಆದಂಗೆ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಂದ್ರೆ ಆ ಟಾಪಿಕ್ ಮೇಲೆ ಯಾವುದೇ ಕ್ವಶನ್ಗಳನ್ನ ನೀವು ಆನ್ಸರ್ ಮಾಡ್ಬೋದು. ಅದಕ್ಕೆ ನಾನು ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲ್ ಇದಾವು, ನನ್ನ ಸಪ್ರೇಟ್ ಮೊಬೈಲ್ ಅಪ್ಲಿಕೇಶನ್ದಲ್ಲಿ ಕೋರ್ಸಲ್ಲಿ ನಾನು ಇದನ್ನೆಲ್ಲ ಮಾಡಿದ್ದೀನಿ. ಸೊ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಇದ್ದೀನಿ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ನೆಕ್ಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ತರಗತಿಯಲ್ಲಿ 25% ಹುಡುಗರಿದ್ದಾರೆ, ಉಳಿದವರು ಹುಡುಗಿಯರಿದ್ದಾರೆ. ರೈಟ್? ಹುಡುಗರ 1/4 ಶಿಕ್ಷಕರಿದ್ದಾರೆ. ಬಾಯ್ಸ್ ಎಷ್ಟದಾರ ಅಂದ್ರೆ 1/4% ಏನದಾರ ಶಿಕ್ಷಕರದಾರ. ಅಲ್ಲಿ ಒಟ್ಟು 8 ಜನ ಶಿಕ್ಷಕರಿದ್ದಾರೆ. ಅವರನ್ನೆಲ್ಲ ಒಂದೇ ಸಾಲಿನಲ್ಲಿ ನಿಲ್ಲಿಸಿದರೆ ಆ ಸಾಲಿನಲ್ಲಿರೋ ಒಟ್ಟು ಜನರೆಷ್ಟು ನೋಡ್ರಿ. ಹುಡುಗರ 1/4 ಯಾರದಾರ? ಶಿಕ್ಷಕರದಾರ. ಅಂದ್ರ 1/4 ಆಫ್ ಬಾಯ್ಸ್ ಇಸ್ಕಲ್ ಟು ಎಷ್ಟು ಅಂದಂಗಾಯ್ತು? 8. ಇದೇನಿವರು ಶಿಕ್ಷಕರ ಸಂಖ್ಯೆ 8 ಇದೆ ಅಂತ ಹೇಳ್ಬೋದು. 1/4 ಅಂದ್ರೆ 1 ಭಾಗ, 4ರಲ್ಲಿ 1 ಭಾಗ ಇಸ್ಕಲ್ ಟು ಎಷ್ಟು ಅಂದಂಗಾಯ್ತು? 8 ಆದ್ರೆ 4ರಲ್ಲಿ 3 ಭಾಗ ನೋಡ್ರಿ. ಇದ್ರ 4 ಪಟ್ಟು ಅಂದ್ರೆ ಎಷ್ಟಾಯ್ತು ಹೇಳ್ರಿ? ಇಂಟು 4 ಅಂದ್ರೆ ಎಷ್ಟು? 32. ಇವ್ರ ಏನಂದಂಗಾಯ್ತು? ಬಾಯ್ಸ್. ಬಾಯ್ಸ್ನ 1/4 ಏನದಾರ? ಶಿಕ್ಷಕರದಾರ. ಅಂದ್ರೆ ಬಾಯ್ಸ್ನ 4 ಪಟ್ಟು ಶಿಕ್ಷಕರ 4 ಪಟ್ಟು ಏನದಾರ ಅಂದಂಗಾಯ್ತು? ಹುಡುಗರದಾರ. ಅಂದ್ರೆ ಹುಡುಗರು ಎಷ್ಟು ಅಂದಂಗಾಯ್ತು ಬಾಯ್ಸ್ ಇಲ್ಲಿ? ಬಾಯ್ಸ್ಗಳ ಸಂಖ್ಯೆ 32 ಆಯ್ತು. ಬಾಯ್ಸ್ಗಳು 32, ಶಿಕ್ಷಕರು 8 ಜನ ಆದ್ರು. ಈಗ ಕ್ವಶನ್ ಏನ್ ಕೇಳ್ಯಾರ? ಬಾಯ್ಸರು ಒಂದು ತರಗತಿ ಒಟ್ಟು ವಿದ್ಯಾರ್ಥಿಗಳಲ್ಲಿ 25% ಬಾಯ್ಸ್ ಅದಾರ ಅಂತಂದ್ರೆ 75% ಏನದಾರ ಆಯ್ತು? ಗರ್ಲ್ಸ್ ಅದಾರ ಅಂದಂಗ ಆಯ್ತು. 25% ಬಾಯ್ಸ್ ಅದಾರ,
75 ಗರ್ಲ್ಸ್ ಅದಾರ ಅಂತಂದ್ರೆ ನೋಡ್ರಿ ಅಂದ್ರ ಒಂದ್ ಪಟ್ಟು ಏನಾಯ್ತು ಇದು 32%. 32 ಬಾಯ್ಸ್ ಮೀನ್ಸ್ ಏನಾಯ್ತು 25% ಆಯ್ತು. ಅಂದ್ರ 1/4 ಹುಡುಗರ ಸಂಖ್ಯೆ ಅಂದ್ರೆ ಎಷ್ಟಾಯ್ತು 32 ಆದ್ರ ಇನ್ನ 3/4 ಅಂದ್ರೆ ಎಷ್ಟಾಗ್ತದ 32 ಮೂರ್ಲೆ ಎಷ್ಟಾಯ್ತು ಇದು ಗರ್ಲ್ಸ್ ಸಂಖ್ಯೆ ಎಷ್ಟಂದಂಗಾಯ್ತು 96 ಆಯ್ತು. ರೈಟ್ ರೀ. 3/4 ಅಂದ್ರೆ ಎಷ್ಟಂದಂಗಾಯ್ತು 96 ಆಯ್ತು. 1/4 ಅಂದ್ರೆ ಎಷ್ಟು 32 ಆಯ್ತು. ಸೊ ಸಿಂಪಲ್ ಮಾಡ್ರಿ, ಮ್ಯಾಥ್ಸ್ ಫಾರ್ಮುಲಾ ಆಗಿರಲ್ಲ ಏನು ಯೂಸ್ ಮಾಡಕ್ ಹೋಗ್ಬೇಡ್ರಿ. ಶಿಕ್ಷಕರ ಸಂಖ್ಯೆ 8, ಶಿಕ್ಷಕರ 4 ಪಟ್ಟು ಬಾಯ್ಸ್ ಅದಾರ 32 ಆಯ್ತು. ಟೋಟಲ್ ಸ್ಟ್ರೆಂತ್ 25% ಬಾಯ್ಸ್ ಅದಾರ ಅಂದ್ರೆ 75% ಏನದಾರ ಅಂದಂಗಾಯ್ತು ಗರ್ಲ್ಸ್ ಅಂದಂಗಾಯ್ತು. ಅಂದ್ರೆ ಇದ್ರ 3 ಪಟ್ಟು ಗರ್ಲ್ಸ್ ಅದಾರ. ಇವೆರಡು ಕೂಡಿದ್ರೆ 100% ಆಗ್ಬೇಕು ನಮ್ಗಿದು. ಸೊ ಎಲ್ಲಾ ಸೇರಿದ್ರೆ ಎಷ್ಟಾಗ್ತದ ನೋಡ್ರಿ, ಇದು 8 + 32 + 96 40 136 ಆಗ್ತದೆ. 136 ಇದ್ರಾಗ ಆಪ್ಷನ್ ಐತ ನೋಡ್ರಿ, ಇಲ್ಲ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಏನಂತಂದ್ರೆ ಯಾವುದು ಅಲ್ಲ ಅಂತ ಹೇಳ್ಬೋದು. ಆ ಸಾಲಿನಲ್ಲಿ ಎಲ್ಲರನ್ನ ಆ ಸಾಲಿನಲ್ಲಿ ನಿಲ್ಲಿಸಿದ್ರೆ ಒಟ್ಟು ಜನರೆಷ್ಟು ಶಿಕ್ಷಕರು ಇರಬೇಕು, ಆಮೇಲೆ ಬಾಯ್ಸು ಇರಬೇಕು, ಗರ್ಲ್ಸು ಇರಬೇಕು. ಎಲ್ಲರನ್ನ ಸೇರಿಸಿದ್ರೆ 136 ಆಗ್ತದೆ. ಈ ತರ ನೀವು ವಿದೌಟ್ ಮ್ಯಾಥ್ಸ್ ಫಾರ್ಮುಲಾ ಡೈರೆಕ್ಟ್ ಆಗಿ ಜಸ್ಟ್ ಕ್ವಶನ್ ಥಿಂಕ್ ಮಾಡಿ ನೀವು ಆನ್ಸರ್ ಅನ್ನ ಮಾಡ್ತಾ ಹೋದ್ರೆ ಆನ್ಸರ್ ಮಾಡಬಹುದು. ರೈಟ್ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಆ ತರಗತಿಯಲ್ಲಿ ಮಹೇಶನು ಎಡದಿಂದ 18ನೇ ಸ್ಥಾನದಲ್ಲಿದ್ದಾನೆ, ಹಾಗಾದ್ರೆ ಬಲದಿಂದ ಸ್ಥಾನ ಎಷ್ಟು ನೋಡ್ರಿ. ಆ ತರಗತಿಯಲ್ಲಿ ಅಂದ್ರೆ ಎಷ್ಟು 96 ವಿದ್ಯಾರ್ಥಿಗಳ ಒಂದು ಕ್ಲಾಸ್ ಅದು. 96 ವಿದ್ಯಾರ್ಥಿಗಳ ಒಂದು ಕ್ಲಾಸ್ ಅಲ್ಲಿ ನೋಡ್ರಿ ಕ್ಲಾಸ್ ಎಷ್ಟು ಅಂದಂಗಾಯ್ತು 32 + 96. ಕ್ಲಾಸಿನ ಸಂಖ್ಯೆ ಎಷ್ಟು ಅಂತಂದ್ರೆ 32 ಬಾಯ್ಸ್ ಪ್ಲಸ್ 96 ಗರ್ಲ್ಸ್ ಎಲ್ಲಾ ಸೇರಿ ಎಷ್ಟಾಗ್ತದೆ ಇದು 100% ಆಗ್ಬೇಕು. 100% ಇಸ್ಕಲ್ ಟು ಬಾಯ್ಸ್ ಪ್ಲಸ್ ಗರ್ಲ್ಸ್ ಎರಡೂ ಸೇರಿದ್ರೆ ನಮ್ದು ಎಷ್ಟಾಯ್ತು ಇದು 128 ಆಯ್ತು. 128 ಒಳಗೆ ಮಹೇಶ್ ಇವನ ಸ್ಥಾನ ಎಷ್ಟದ ನೋಡ್ರಿ. ತರಗತಿಯಲ್ಲಿ ಮಹೇಶನು ಎಡದಿಂದ 18ನೇ ಸ್ಥಾನದಲ್ಲಿದ್ದಾನೆ, ಹಾಗಾದ್ರೆ ಬಲದಿಂದ ಅವನ ಸ್ಥಾನ ಎಷ್ಟು 128 - 18. ಸೊ 110 ಆಯ್ತು. 110 + 1 ಸೊ 111. ಸೊ 111 ಆಪ್ಷನ್ ಯಾವುದೂ ಇಲ್ಲ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಂದ್ರೆ ನನ್ ಆಫ್ ದೀಸ್ ಹಾಕ್ಬೇಕು. ಇಲ್ಲಿ ಆಪ್ಷನ್ ಇವ್ರದ್ದು ರಾಂಗ್ ಆಗಿದೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅವ್ರು ಏನ್ ಮಾಡಿರ್ಬೋದು 96 - 18 ಮಾಡಿರ್ಬೋದು ಅನಿಸ್ತದ. -177. ನೋಡ್ರಿ, ಇದು ಮಾಡ್ಯಾರ ರಾಂಗ್ ಆಗಿದೆ. ಇದು ರಾಂಗ್ ಯಾಕಾಗಿದೆ ಅಂದ್ರೆ ತರಗತಿಯಲ್ಲಿ ಮಹೇಶನು ಎಡದಿಂದ 18ನೇ ಸ್ಥಾನದಲ್ಲಿದ್ದಾನೆ ಅಂದ್ರೆ ತರಗತಿಯಲ್ಲಿ ಇರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದರಿ ಬಾಯ್ಸ್ ಮತ್ತು ಗರ್ಲ್ಸ್ ಎರಡೂ ಸೇರಿದ್ರೆ ಎಷ್ಟಾಗ್ತದೆ ಇದು 128 ಸ್ಟೂಡೆಂಟ್ಸ್ ಆಗ್ತಾರೆ. 128 ಸ್ಟೂಡೆಂಟ್ಸ್ ಅಂತಂದ್ರೆ ಇಲ್ಲಿ ನೋಡಿ, ಬಾಯ್ಸ್ 1/4 ಅದಾರ ಅಂದ್ರೆ 32 ಸರಿನಾ. ಅಂದ್ರೆ 75% 3/4 ಏನದಾರ ಅಂದಂಗಾಯ್ತು 96 ಗರ್ಲ್ಸ್ ಅದಾರ ಅಂತಂದ್ರೆ ಟೋಟಲ್ ಬಾಯ್ಸ್ ಮತ್ತು ಗರ್ಲ್ಸ್ ಎರಡೂ ಕೂಡಿದ್ರೆ ಆ ತರಗತಿಯಲ್ಲಿ ಇರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಆಗ್ತದೆ. ಬಾಯ್ಸ್ ಮತ್ತು ಗರ್ಲ್ಸ್ ಎರಡು ಸೇರಿದ್ರೆ 128 ಆಗ್ತದೆ. 128 ಒಳಗೆ ಇವಂದು 18 ರ್ಯಾಂಕ್ ಅದಂದ್ರೆ ಇನ್ನೊಂದು ಕಡೆಯಿಂದ ಒಂದು ರ್ಯಾಂಕ್ ಎಷ್ಟು ಅಂದಂಗಾಯ್ತು ಅವ್ನ್ ಬಿಟ್ಟು ಇನ್ನೂ 110 ಮೆಂಬರ್ಸ್ ಅದಾರ. ಪ್ಲಸ್ ಇದೊಂದು ಆಡ್ ಮಾಡಿದ್ವಿ ಅಂತಂದ್ರೆ 111 ಆಗ್ತದೆ. ಈಗ 96 ಇಟ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ಪ್ರಕಾರ 77 ಆಗ್ತದೆ. 77 ಆಪ್ಷನ್ ಇಲ್ಲ. ಸೊ ಅದಕ್ಕೆ ನಮ್ಮ ಆನ್ಸರ್ ಏನಂತಂದ್ರೆ ನನ್ ಆಫ್ ದೀಸ್ ಅಥವಾ ಯಾವುದೂ ಅಲ್ಲ ಅಂತ ನಾವು ಇದನ್ನ ಹಾಕ್ಬೋದು. ಏನ್ ಹಾಕ್ಬೋದ್ರಿ ಯಾವುದೂ ಅಲ್ಲ, ಆಪ್ಷನ್ ಇ ಯಾವುದು ಅಲ್ಲ. ನೋಡ್ರಿ, ಇಷ್ಟು ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇರ್ತದೆ ಈ ಕ್ವಶನ್ದಲ್ಲಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. 15 ಕ್ರೀಡಾಪಟುಗಳ ಒಂದು ಸಾಲಿನಲ್ಲಿ ಏನು ಬಲದಿಂದ ಎಕ್ಸ್ನು ಬಲದಿಂದ 9ನೇ ಸ್ಥಾನದಲ್ಲಿದ್ದಾನೆ. ಎಷ್ಟದಾರಿ ಕ್ರೀಡಾಪಟುಗಳು 15 ಅದಾರ. ಅವ್ರ ಸ್ಥಾನದಲ್ಲಿ ಎಕ್ಸ್ನ ಸ್ಥಾನ ಎಷ್ಟದ 9ನೇ ಸ್ಥಾನದ. ಯಾವ ಕಡೆಯಿಂದ ಇದು ಬಲದಿಂದ 9ನೇ ಸ್ಥಾನದಲ್ಲಿದ್ದಾನೆ. ಇದು ರೈಟ್ ಆಗಿರ್ತದೆ, ಇದು ನಮ್ದು ಲೆಫ್ಟ್ ಆಗಿರ್ತದೆ. ಬಲದಿಂದ 9ನೇ ಸ್ಥಾನದಲ್ಲಿ ಇದ್ದಾನೆ ಅಂತಂದ್ರೆ ಯಾರ್ದಿದು ಎಕ್ಸ್ಂದು. ವಾಯ್ನು ಎಡದಿಂದ 8ನೇ ಸ್ಥಾನದಲ್ಲಿದ್ದಾನೆ. ವಾಯ್ ಎಡದಿಂದ 8ನೇ ಸ್ಥಾನದಲ್ಲಿ ಇದ್ದಾನೆ ಅಂತಂದ್ರೆ ಎರಡೂ ಸೇರಿದ್ರೆ ಒಂದಕ್ಕೊಂದು ಕ್ರಾಸ್ ಆಯ್ತಲ್ರಿ ಇದು. ಯಾಕಂದ್ರೆ ಇದು 8ನೇ ಸ್ಥಾನದಲ್ಲಿ ಇದ್ದಾನೆ ವಾಯ್ ಅಂತಂದ್ರೆ 9 + 8 ಎರಡು ಸೇರಿದ್ರೆ ಅಂದ್ರೆ ಎಷ್ಟಾಯ್ತು ಹೇಳ್ರಿ
17 ಆಗ್ತದೆ. ಬಟ್ ಇರೋರ ಸಂಖ್ಯೆನೇ ಎಷ್ಟದ ಇದು 15 ಅದ. ಆಗಲೇ ಕಾನ್ಸೆಪ್ಟ್ ಹೇಳ್ತೀವಲ್ರಿ ನಾವು ಒಂದಕ್ಕೊಂದು ಕ್ರಾಸ್ ಆಗ್ಯದೋ ಇಲ್ಲೋ ಅಂತೇಳಿ. ಸೊ ಇಲ್ಲಿ 15 ಇರೋರೇ 15 ಮೆಂಬರ್ಸ್ ಅದಾರ. ನಾವು ಇವ್ರನ್ನ ಏನ್ ಕೌಂಟ್ ಮಾಡಕತ್ತೀವಿ, ಒಬ್ಬನ ಲೆಫ್ಟ್ ಹ್ಯಾಂಡ್ ಇಂದ ಕೌಂಟ್ ಮಾಡಿವಿ, ಇನ್ನೊಬ್ಬನ ರೈಟ್ ಹ್ಯಾಂಡ್ ಇಂದ ಕೌಂಟ್ ಮಾಡಿವಿ. ಅಂದ್ರೆ ಒಂದಿಷ್ಟು ಮಂದಿ ಇಲ್ಲಿ ನಡುವೆ ಕೌಂಟ್ ಆಗ್ಯಾರ ಅಂದಂಗ ಆಯ್ತು. ಒಬ್ರಿಗೊಬ್ರು ಕ್ರಾಸ್ ಆಗ್ಯಾರ. ಕ್ರಾಸ್ ಆಗ್ಯಾರ ಅಂತ ಹೆಂಗ್ ಗೊತ್ತಾಗ್ಬೇಕು ನಮ್ಗೆ? ಟೋಟಲ್ ಸ್ಟ್ರೆಂತ್ ಗಿಂತ ರ್ಯಾಂಕಿಂಗ್ ಟೋಟಲ್ ಹೆಚ್ಚಿತ್ತಂದ್ರ ಒಂದಕ್ಕೊಂದು ಕ್ರಾಸ್ ಆಗ್ಯಾರ ಅಂದಂಗ. ಈಗ ನಮಗೆ ಇಲ್ಲಿ ಬಂದಿರ್ತಕ್ಕಂಥ ಡಿಫ್ರೆನ್ಸ್ ಏನ್ ಬಂದಿರ್ತ ಅಂದ್ರೆ ನಡುವಿದ್ದವರು ಪ್ಲಸ್ ಇಬ್ರು ಸೇರಿ ಬಂದಿರ್ತದ. ಅರ್ಥ ಐತ್ರಿ? ಒಂದಕ್ಕೊಂದು ಕ್ರಾಸ್ ಆಗ್ಯಾರ, ನಡುವಿದ್ದವರು ಪ್ಲಸ್ ಇವರಿಬ್ರು ಸೇರಿ ಬಂದಿರ್ತದ. ಕ್ವಶನ್ ಏನ್ ಕೇಳ್ಯಾರ? ಇದ್ದಾರೆ. ಹಾಗಾದ್ರೆ ಎಕ್ಸ್ ಮತ್ತು ವೈ ನಡುವೆ ಎಷ್ಟು ಜನರಿದ್ದಾರೆ? ನಾ ಏನ್ ಹೇಳಿನಿ, ಕಾನ್ಸೆಪ್ಟ್ ಏನ್ ಹೇಳಿನಿ, ಇದಕ್ಕಿಂತ ಇದು ರ್ಯಾಂಕ್ ಟೋಟಲ್ ಆಯ್ತಂದ್ರೆ ಇವರಿಬ್ರು ಎಕ್ಸ್ ಮತ್ತು ವೈ ಪ್ಲಸ್ ನಡುವಿನ ಸೇರಿ ಬಂದಿರ್ತದ. ಈ ಡಿಫ್ರೆನ್ಸ್ ಒಳಗೆ ಬಂದಿರ್ತದ. ಸೊ ಡಿಫ್ರೆನ್ಸ್ ತೆಗಿರಿ ಎಷ್ಟಾಯ್ತು ನೋಡ್ರಿ, 17 ಮೈನಸ್ 15 ತೆಗೆದ್ವಿ ಅಂದ್ರೆ ಡಿಫ್ರೆನ್ಸ್ ಎಷ್ಟು ಬರ್ತದೆ? ಇಲ್ಲಿ 2 ಬರ್ತದೆ. 2 ಏನ್ರಿ? ಎಕ್ಸ್ ಮತ್ತು ವೈ ಪ್ಲಸ್ ನಡುವಿದ್ದವರು. ಈಗ ಎಕ್ಸ್ ನ ವೈ ನ ಹಿಡದೆ 2 ಬಂದದ ಅಂದ್ರೆ ಎಕ್ಸ್ ವೈ ನ ಇಬ್ಬರನ್ನ ತೆಗೆದು ಬಿಟ್ಟಿವಿ ಅಂದ್ರೆ ನಡುವೆ ಏನ್ ಉಳಿತದ ನೋಡ್ರಿ? 0 ಉಳಿತದ. ನಡುವೆ ಯಾರು ಇಲ್ಲ. ಈ ಕಡೆ ಆದಂತ್ರಿ ಎಕ್ಸ್ ಅದನ್ನ, ಈ ಕಡೆ ಅಂತ್ರಿ ಇಲ್ಲಿ ವೈ ಅದನ್ನ. ಇಬ್ರು ಆಜು ಬಾಜುನೇ ಅದಾರ. ಇವರು ಒಬ್ಬಂದು ರೈಟ್ ಹ್ಯಾಂಡ್ ಇಂದ ನೋಡ್ಯಾರ, ಇನ್ನೊಬ್ಬಂದು ಲೆಫ್ಟ್ ಹ್ಯಾಂಡ್ ಇಂದ ಕೌಂಟ್ ಮಾಡ್ಯಾರ. ಹಂಗಂದ್ರೆ ಅವ್ರ ಮಧ್ಯದಲ್ಲಿ ಎಷ್ಟು ಜನ ಇದಾರೆ ಅಂತಂದ್ರೆ ನಿಮ್ ಆನ್ಸರ್ ಏನಂದಂಗ ಐತಿ, ಈಗ ಯಾರು ಇಲ್ಲ ಅಂತ ಹೇಳ್ಬೋದು. ಸರಿನಾ? ನೋಡ್ರಿ, ಇವೆಲ್ಲ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಇವು. ಆದ್ಮೇಲೆ ಈ ಒಂದು ರ್ಯಾಂಕಿಂಗ್ ಟೆಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಲ್ 1 ಅನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಈಗ ಇದರ ಪಾರ್ಟ್ 2 ದನ್ನ ಇನ್ನೂ ಇದಕ್ಕಿಂತ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ. ಎಲ್ಲ ಕೋರ್ಸ್ಗಳು ಮತ್ತು PDF-ಗಳು, ಆಮೇಲೆ ಆನ್ಲೈನ್ ಟೆಸ್ಟ್ಗಳು, ಯೂಸಲಿ ರೈಲ್ವೆ SSC ಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಆನ್ಲೈನ್ ಟೆಸ್ಟ್ಗಳನ್ನ ನಾವು ಇದರಲ್ಲಿ ಕೊಟ್ಟಿದ್ದೀವಿ. 50% ಡಿಸ್ಕೌಂಟ್ ಇದೆ. ಈ ಡಿಸ್ಕೌಂಟ್ ಅನ್ನ ಮಾಡಿ ಕೂಪನ್ ಕೋಡ್ ಅನ್ನ ಹಾಕಿದ್ರೆ ಡಿಸ್ಕೌಂಟ್ ಸಿಗುತ್ತೆ. ಸೊ 1 ಇಯರ್ ವರೆಗೆ ನೀವು ಆನ್ಲೈನ್ ಟೆಸ್ಟ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಹಿಂದಿ, ಇಂಗ್ಲಿಷ್ ಜೊತೆಗೆ ಇಲ್ಲಿ ಕನ್ನಡ ನೀವು ಟ್ರಾನ್ಸ್ಲೇಟ್ ಅಂತ ಹೇಳಿ ಕನ್ನಡ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಕನ್ನಡದಲ್ಲಿನೂ ಕ್ವಶನ್ ಬರೀತೀರಿ. ಸೊ ಎಲ್ಲ ಡಿಟೇಲ್ ಆನ್ಸರ್ಗಳನ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಇಂಥ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಕನ್ನಡ ಮೀಡಿಯಂದಲ್ಲಿ ಎಲ್ಲಿಯೂ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಡೈಲಿ ಕರೆಂಟ್ ಅಫೇರ್ಸ್ ಇರ್ತದೆ, ಡೈಲಿ ನಿಮಗೆ ಸ್ಟಡಿ ಮಟೀರಿಯಲ್ ಇರ್ತದೆ, ಡೈಲಿ ಡೋಸ್ ಕೊಟ್ಟಿರ್ತಾರೆ, ಕ್ವಿಜ್ಗಳನ್ನ ಕೊಟ್ಟಿರ್ತಾರೆ. ಅವೆಲ್ಲ ಫ್ರೀ ಆಗಿ ನೀವು ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ಮೆಂಟಲಿಟಿ ಮತ್ತು ಮ್ಯಾಥ್ಸ್ ನಾನೇ ಬರೆದಿರ್ತಕ್ಕಂಥ 2 ಪುಸ್ತಕಗಳಾಗಿದ್ದು, ಇವೆರಡೂ ಪುಸ್ತಕಗಳು ಎಲ್ಲ ರೈಲ್ವೆ, SSC, ಬ್ಯಾಂಕಿಂಗ್ ಹಾಗೂ ಪೊಲೀಸ್, PSI, B.Ed ನೇಮಕಾತಿ ಎಲ್ಲದಕ್ಕೂ ಯೂಸ್ಫುಲ್ ಆಗ್ತಕ್ಕಂಥ ಮೆಂಟಲಿಟಿ ಮ್ಯಾಥ್ಸ್ ಕ್ವಶನ್ಸ್ಗಳು ಇರೋದ್ರಿಂದ ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇರುತ್ತೆ. ಸೊ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನೇರವಾಗಿ ವಿಡಿಯೋವನ್ನ ನೀವು ನೋಡಿ ನಿಮ್ಮ ಸೆಲ್ಫ್ ಪ್ರಿಪರೇಷನ್ ಮಾಡ್ಬೋದು. ಇದ್ರ ಜೊತೆಗೇನೆ ರೈಲ್ವೆ ನೇಮಕಾತಿಗೆ ಮೆಂಟಲಿಟಿ ಮ್ಯಾಥ್ಸ್ ಜೊತೆಗೇನೆ ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್ ಪುಸ್ತಕಗಳನ್ನ ಕೇವಲ 850 ರೂಪಾಯಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಯಾರಿಗೆ ಈ ಪುಸ್ತಕ ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ಅಡ್ರೆಸ್ ಅನ್ನ ಇದೇ ನಂಬರ್ಗೆ ಹಾಕಿದ್ರೆ ಇವು 4 ಪುಸ್ತಕಗಳನ್ನ ಅವರಿಗೆ ನಾವು ಕೊರಿಯರ್ ಮಾಡ್ತೀವಿ. ಓಕೆ, ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಇದು ನನ್ನ ಪರ್ಸನಲ್ ನಂಬರು. ಈ ನಂಬರ್ಗೆ ನೀವು ಏನ್ ಮಾಡ್ರಿ, ಮೆಸೇಜ್ ಮಾಡಿ ನಿಮ್ಮ ಎನ್ಕ್ವೈರಿಯನ್ನ ಮಾಡಬಹುದು. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ತಾವೆಲ್ಲ ಜಾಯ್ನ್ ಆಗಿ ಪ್ರತಿ ಕ್ಲಾಸ್ನ ಎಲ್ಲ PDF-ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ಮತ್ತು ಪ್ರತಿ ಕ್ಲಾಸ್ನ ಅಪ್ಡೇಟ್ ಅನ್ನ ಕೊಡ್ತಾ ಇದೀವಿ. ಜೊತೆಗೆ ನಮ್ಮದು ವಾಟ್ಸಪ್ ಗ್ರೂಪ್, ಲೈವ್ ಕ್ಲಾಸ್ ವಾಟ್ಸಪ್ ಗ್ರೂಪ್ ಇದೆ. ಲೈವ್ ಕ್ಲಾಸ್ ಬಗ್ಗೆ ನಿಮಗೆ ಮೆಸೇಜ್ ಬರಬೇಕು ಅಂತಂದ್ರೆ ಕ್ರಿಯೇಟಿವ್ ಲೈವ್ ಕ್ಲಾಸ್ ಗ್ರೂಪ್ ಅಂತ ಮಾಡಿದೀವಿ. ಸೊ ಆ ಗ್ರೂಪ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ದಲ್ಲಿ ಹಾಕಿದೀವಿ. ಆ ಗ್ರೂಪ್ಗೆ ತಾವು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.